ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯಸಾಕ್ಷಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ತು ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ರಾಷ್ಟ್ರೋತ್ಥಾನದ ಯೋಗ ಸತ್ರದ ನೇತೃತ್ವ ವಹಿಸಿದ ನಾಗೇಂದ್ರ ಕಾಮತ್ ಅವರೇ, ಭಾರತದ ಅತ್ಯಂತ ಮಹತ್ವದ ವಿದ್ಯೆಯಾದ ಯೋಗವನ್ನು ಜಗತ್ತಿಗೆ ಪಸರಿಸ್ತಾ ಸಂಸ್ಕೃತಿಯನ್ನು ಉಳಿಸುವ ಬಹುದೊಡ್ಡ ಕಾರ್ಯವನ್ನು ನಡೆಸ್ತಾ ಇರುವ ಎಲ್ಲ ಯೋಗ ಶಿಕ್ಷಕಿಯರೇ, ಯೋಗದ ಕ್ಷೇತ್ರದಲ್ಲಿ ಬಹಳ ಕಾಲದಿಂದ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಯೋಗ ಅಂತ ಅಂದಾಗ 4-6 ದಶಕಗಳನ್ನು ಗಮನಿಸಿದರೆ ಯೋಗದ ಶಬ್ದವೇ ಗೊತ್ತಿಲ್ಲದ ಕಾಲದಿಂದ ಜಗತ್ತಿಗೆಲ್ಲ ಯೋಗ ಗೊತ್ತಾಗುವ ಕಾಲದವರೆಗೆ ನಾವೇ ಸಾಕ್ಷಿಗಳಾಗಿದ್ದೀವಿ. ಯೋಗ ಅನ್ನೋದು ಒಂದು ಕಾಲದಲ್ಲಿ ಬಹಳ ಪ್ರಚಲಿತವಾದದ್ದಾಗಿತ್ತು. ಕಾಲ ಅದನ್ನು ಮರೆಮಾಚಿತು ಯಾವುದೋ ಒಂದು ಹಂತದಲ್ಲಿ. ಹಾಗಾಗಿ ಈ ನಡುವಿನ ಕಾಲಘಟ್ಟದಲ್ಲಿ ಯೋಗ ಅಂತ ಅನ್ನೋದು ಅಧ್ಯಾತ್ಮದ ಸಾಧನೆಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಕೆಲವರು ಅದನ್ನು ಅಭ್ಯಾಸ ಮಾಡ್ತಾಯಿದ್ರು ಅಷ್ಟೇ. ಯಾರೋ ಅಘೋರಿಗಳೋ, ಯಾರೋ ನಾಗ ಸಾಧುಗಳೋ, ಯಾರೋ ಹಠಯೋಗಿಗಳೋ, ಇನ್ಯಾರೋ ಸಂತರೋ ಅಧ್ಯಾತ್ಮದ ಸಾಧನೆಗೆ ಬೇಕಾಗುವಷ್ಟು ತರಹದಲ್ಲಿ ಬೇಕಾಗುವ ಅದರ ಅಂಶಗಳನ್ನು ಇಟ್ಟುಕೊಂಡು ಯೋಗ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ಕಳೆದ 5-6 ದಶಕಗಳಲ್ಲಿ ಅದು ಮತ್ತೊಮ್ಮೆ ಜನಸಾಮಾನ್ಯರ ಬದುಕಿಗೆ ಬಂದು ನಿಲ್ತು. ಜನಸಾಮಾನ್ಯರ ಬದುಕಿಗೆ ಇದನ್ನು ತೆಗೆದುಕೊಂಡು ಹೋಗುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ಬಹಳ ದೊಡ್ಡದು ಅನ್ನೋದನ್ನು ಇತಿಹಾಸ ಗುರುತಿಸಲೇಬೇಕು. ಅದಾದ ಮೇಲೆ ಅದನ್ನು ಆನಂತರದಲ್ಲಿ ಹುಟ್ಟಿಕೊಂಡ ಆವಿರ್ಭವಗೊಂಡ ಅಸಂಖ್ಯ ಸಂತರುಗಳು ಅದನ್ನು ಜನಪ್ರಿಯಗೊಳಿಸೋದಕ್ಕೆ ಆರಂಭ ಮಾಡಿದ್ರು. ಇವತ್ತು ಅದು ವಿಶ್ವವ್ಯಾಪಿ ಆಗಿದೆ. ಈ 2 ಹಂತದಲ್ಲಿ ನಾವು ನೋಡಿದಾಗ ಯೋಗ ಅಂತ ಅನ್ನೋದು ಸಾಧಕರ ಸಾಧನ ಅಂತ ಆಗಿದ್ದ ಕಾಲಘಟ್ಟ ಮತ್ತು ಇವತ್ತು ಯೋಗ ಎಲ್ಲರಿಗೂ ಬೇಕಾದದ್ದು ಅಂತ ಅನ್ನುವ ಕಾಲಘಟ್ಟ ಇದೆಯಲ್ಲ, ಇದೆರಡನ್ನು ಇಟ್ಟುಕೊಂಡು ನೋಡಿದಾಗ ಯೋಗ ಎಲ್ಲರಿಗೂ ಬೇಕಾದದ್ದ, ಅದು ಕೆಲವರಿಗೆ ಬೇಕಾದದ್ದು ಮಾತ್ರವಾ ಅಂತ. ಸಾಧನಗಳು ಉಪಕರಣಗಳು ಬೇಕಷ್ಟು ಇರ್ತವೆ ಮಾರುಕಟ್ಟೆಯಲ್ಲಿ. ಎಲ್ಲರಿಗೆ ಬೇಕಾದ ಸಾಧನಗಳು ಯಾವುದು, ಕೆಲವರಿಗೆ ಮಾತ್ರ ಬೇಕಾದ ಸಾಧನಗಳು ಯಾವುದು ಅಂತ ವ್ಯತ್ಯಾಸ ಇದೆ. ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಇರಬೇಕಾದ ಸಾಧನಗಳೆಲ್ಲ ನಮ್ಮನೆ ಅಡುಗೆ ಮನೆಯಲ್ಲಿ ಬೇಕಾಗಿಲ್ಲ. ಒಬ್ಬ ವೈದ್ಯನಿಗೆ ಬೇಕಾದದ್ದು ಬೇರೆ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಗೆ ಬೇಕಾದದ್ದು ಬೇರೆ, ಒಬ್ಬ ಶಿಕ್ಷಕನಿಗೆ ಬೇಕಾದದ್ದು ಬೇರೆ, ಒಬ್ಬ ಚಾಲಕನಿಗೆ ಬೇಕಾದದ್ದು ಬೇರೆ. ಯಾವ ವೃತ್ತಿ ಮಾಡ್ತೀವೋ, ಯಾವುದು ನಮ್ಮ ಪ್ರವೃತ್ತಿಯೋ, ನಾವು ಯಾವ ಕಾರ್ಯ ಮಾಡ್ತೀವೋ ಆ ಕಾರ್ಯಕ್ಕೆ ಬೇಕಾದ ಉಪಕರಣಗಳು, ಸಲಕರಣೆಗಳು, ಸಾಧನ ಸಂಪತ್ತು ನಮಗೆ ಬೇಕಾಗತ್ತೆ. ಹಾಗೆ ಒಂದು ಕಾಲಘಟ್ಟ ಇದು ಆತ್ಮ ಸಾಧನೆಗಾಗಿ ಯೋಗ ಅನ್ನುವ ಹಿನ್ನೆಲೆಯಲ್ಲಿ ಅದರ ಸಾಧನವಾಗಿ ಉಳಿದುಕೊಂಡಿತ್ತು. ಆದರೆ ಇವತ್ತದು ಎಲ್ಲರ ಬದುಕಿನ ಸಾಧನ ಅಂತ ನಾವು ಮಾತಾಡ್ತಾ ಇದ್ದೀವಿ. ಮಾತನಾಡುವವರು ಅದನ್ನು ಹೇಳ್ತಾ ಇದ್ದಾರೆ, ಹೊಸದಾಗಿ ಹುಟ್ಟಿ ಬರ್ತಾ ಇರುವ ಗ್ರಂಥಗಳು ಅದನ್ನು ಹೇಳ್ತಾ ಇದ್ದಾರೆ, ನೀವು ಅದನ್ನೇ ಹೇಳ್ಕೊಂಡು ಹೋಗುತ್ತೀರಿ. ಎಲ್ಲರಿಗಾಗಿ ಯೋಗ, ಯೋಗದಿಂದ ಇಷ್ಟು ಲಾಭ ಇದೆ ಪ್ರತಿ ವ್ಯಕ್ತಿಗೆ ಅಂತ ಹೇಳ್ತಾ ಹೋಗ್ತೀವಿ. ನಿಜವಾಗಿಯೂ ಹೌದಾ? ಅದು ಎಲ್ಲರಿಗೂ ಬೇಕಾದದ್ದಿದೆಯಾ ಯೋಗದಲ್ಲಿ? ಅಥವಾ ನಾವು ಅದಕ್ಕೊಂದು ಹೈಪ್ ಕೊಟ್ಟು ಏನಾದರೂ ಅದನ್ನು ಜನಪ್ರಿಯಗೊಳಿಸೋದು ಹೊರಟಿದ್ದೀವಾ ಅಂತ ಒಂದು ವಿಮರ್ಶೆ ಮಾಡಿಕೊಳ್ಳಬೇಕಾಗತ್ತೆ.
ಜಗತ್ತಿನಲ್ಲಿ ನಡೆಯುತ್ತೆ ನೋಡಿ. ನಾವು ಯಾವುದನ್ನು ಪ್ರೀತಿಸ್ತೀವೋ ಅದನ್ನು ವಿಜೃಂಭಿಸುವ ಕಾರ್ಯವನ್ನು ಮಾಡ್ತಾ ಇರ್ತೀವಿ. ನಮ್ಮ ಸಿದ್ಧಾಂತ, ನಮ್ಮ ಮತ, ನಮ್ಮ ತತ್ವ, ನಾವು ಒಪ್ಪಿಕೊಂಡ ವಿಚಾರಧಾರೆ, ನಾವು ಗೌರವಿಸುವ ವ್ಯಕ್ತಿತ್ವ, ಇವುಗಳ ಕುರಿತು ಸ್ವಲ್ಪ ಅಳತೆಗಿಂತ ಹೆಚ್ಚು ಮಾತಾಡೋದು ಅಭ್ಯಾಸ ಮನುಷ್ಯ ಜನಾಂಗದಲ್ಲಿ ಯಾವತ್ತೂ ಇದೆ. ಭಾರತವೂ ಏನು ಹೊರತಾಗಿಲ್ಲ ಅದಕ್ಕೆ. ಹಾಗೇನಾದರೂ ಮಾಡ್ತಾ ಇದ್ದೀವಾ ಅನ್ನುವ ಹಿನ್ನೆಲೆಯಲ್ಲಿ ಯೋಗ ಗ್ರಂಥಗಳನ್ನು ಇಟ್ಟುಕೊಂಡು ಗಮನಿಸಿದಾಗ ನಾವಿವತ್ತು ಏನನ್ನು ಮಾಡ್ತಾ ಇದ್ದೀವೋ ಅದೇ ಯೋಗವನ್ನು ಅಂದು ಪ್ರಚುರಪಡಿಸಿದವರ ಮನಸ್ಸಿನಲ್ಲಿ ಇದ್ದಿದ್ದು ಅನ್ನೋದು ಗೊತ್ತಾಗತ್ತೆ. ಇವತ್ತು ಯಾವುದನ್ನು ನಾವು ಹೇಳ್ತಾ ಇದ್ದೀವೋ ಇದೇ ಅವರ ಮನಸ್ಸಿನಲ್ಲಿತ್ತು. ಆದರೆ ಮಧ್ಯಕಾಲದಲ್ಲಿ ಯಾಕೋ ಅದು ಅಷ್ಟು ಪ್ರಮಾಣದಲ್ಲಿ ಉಳಿದುಕೊಳ್ಳಲಿಲ್ಲ ಅಂತ. ಅಂದರೆ ಉಳಿದುಕೊಳ್ಳಲಿಲ್ವ ನಿಜವಾಗಿ ಅಂತ ಪ್ರಶ್ನೆ ಕೇಳಿದರೆ ಅದು ಉಳಿದುಕೊಂಡಿತ್ತು ಅಂತ. ಹೇಗೆ ಉಳಿದುಕೊಂಡಿತ್ತು ಅಂತ ಅಂದರೆ, ಯೋಗ ಅಂತ ಅಂದಾಗ ಅದಕ್ಕೆ 8 ಅಂಗಗಳೊಡಗೂಡಿದ ಯೋಗವನ್ನು ನಾವು ಪ್ರಧಾನವಾಗಿ ಗುರುತಿಸ್ತೀವಿ, ಅಷ್ಟಾಂಗ ಅಂತ. ಅಷ್ಟಾಂಗ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಮತಗಳು ಇವೆ ಯೋಗಶಾಸ್ತ್ರಕಾರರಲ್ಲಿ. ಬೇರೆ ಮತಗಳು ಅಂದರೆ ಕೆಲವರು ಇದನ್ನು ಇನ್ನೂ ವಿಸ್ತರಿಸಿರೋದಿರ್ಬೋದು, ಇದನ್ನು ಅಡಕಗೊಳಿಸಿರೋದಿರ್ಬೋದು. ಆದರೆ ಯೋಗದ ವ್ಯಾಪ್ತಿ ಇಷ್ಟು, ಏನು ಅಷ್ಟ ಅಂಗ ಅಂತ ಹೇಳ್ತಾ ಇದ್ದೀವಿ, 8 ಅಂಗಗಳು ಅಂತ. ಅದರ ಒಟ್ಟು ವ್ಯಾಪ್ತಿ ಇಷ್ಟು. ಈ 8 ಅಂಗಗಳನ್ನು ಇಟ್ಟುಕೊಂಡು ನೋಡಿದಾಗ ಯೋಗ ಏನು ಅಂತ ನೋಡಿದಾಗ ನಾವು ಇವತ್ತು ಪರಿಭಾವಿಸೋದಕ್ಕಿಂತ ಅದು ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಂದ್ರೆ ಏನು ಅಂತ ಅಂದರೆ, ನಾವಿವತ್ತು ಅದನ್ನು ಒಂದು ಪ್ರತ್ಯೇಕ ಘಟಕವಾಗಿ ನೋಡ್ತಾ ಇದ್ದೀವಿ ಯೋಗವನ್ನು. ಯೋಗ ಅನ್ನೋದು ಸಂಸ್ಕೃತಿಯ ಹರಿವಿನಲ್ಲಿ ಬಂದ, ಸಂಸ್ಕೃತಿಯ ಪ್ರವಾಹದಲ್ಲಿ ಬಂದ ಒಂದು ವಿದ್ಯಾಕ್ಷೇತ್ರ ಅಂತ ಅದನ್ನು ನೋಡ್ತಾ ಇದ್ದೀವಿ. ಆದರೆ ವಾಸ್ತವವಾಗಿ ಅಷ್ಟಾಂಗವನ್ನು ಸಂಪೂರ್ಣವಾಗಿ ನಾವು ಗಮನಿಸ್ತಾ ಹೋದರೆ ಸಾವಿರಾರು ವರ್ಷಗಳ ಕಾಲ ಯಾವ ಜೀವನ ಶೈಲಿಯನ್ನು ಅನುಸರಿಸಿಕೊಂಡು ಬಂದವೋ, ಯಾವುದನ್ನು ನಾವು ಭಾರತ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂತ ಕರೆದ್ವೋ ಅದಕ್ಕಿಂತ ಹೊರತಾದದ್ದಲ್ಲ ಅದು ಅನ್ನೋದು ಗೊತ್ತಾಗತ್ತೆ. ಇದಕ್ಕೆ ಹೊರತಾದದ್ದು ಅದಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ಅಂದರೆ ನಮ್ಮ ಇಡೀ ಬದುಕಿನ ವಿಧಾನ ಇದೆಯಲ್ಲ ಅದೇ ಅಷ್ಟಾಂಗ ಅಂತ. ಅದೊಂದು ಪ್ರತ್ಯೇಕ ಘಟಕ ಅಲ್ಲ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಅಂತ ಸಮಯವನ್ನು ನಿರ್ದಿಷ್ಟಪಡಿಸಿಕೊಂಡು ಮಾಡುವಂಥದ್ದಲ್ಲ ಯೋಗ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಅಂತ ಅಂದರೆ ಯೋಗವನ್ನು ಅಷ್ಟಾಂಗವಾಗಿ ಕಂಡಾಗ. ಆದರೆ ಇವತ್ತು ನಾವು ನೋಡ್ತಾ ಇರೋದು ಹೊರ ಜಗತ್ತಿನಲ್ಲಿ ಯೋಗ ಅಂತಂದು ಕೂಡಲೇ ಅವರ ಮನಸ್ಸಿನಲ್ಲಿ ಬರುವ ಚಿತ್ರ ಯಾವುದು ಅಂತ, ಒಂದು ಪದವನ್ನು ಉಚ್ಚರಿಸಿದಾಗ, ಕೇಳಿದಾಗ, ಅಥವಾ ಒಂದು ಶಬ್ದ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಒಂದು ಚಿತ್ರ ಬರುತ್ತೆ ಮನಸ್ಸಿನಲ್ಲಿ. ಯಾವುದೇ ಪದ ಬಂದಾಗಲೂ ಒಬ್ಬ ವ್ಯಕ್ತಿಯ ಹೆಸರು ನೆನಪಾದರೆ ಆ ವ್ಯಕ್ತಿಯ ಚಿತ್ರ ಬರುತ್ತಲ್ಲ. ಯೋಗ ಅಂತಂದು ಕೂಡಲೇ ಬಹುಸಂಖ್ಯಾತ ಜನರ ಮನಸ್ಸಿನಲ್ಲಿ ಏನು ಬರುತ್ತೆ ಅಂತ ಅಂದರೆ ಆಸನಗಳು ಬರ್ತವೆ. ಇನ್ನೂ ಸ್ವಲ್ಪ ಪರಿಶ್ರಮ ಪಟ್ಟವರಿಗೆ ಪ್ರಾಣಾಯಾಮ ನೆನಪಾಗುತ್ತೆ. ಹಾಗಾಗಿ ಆಸನವನ್ನೇ ಯೋಗ ಅಂತ ಅಂದುಕೊಂಡು ಕುಳಿತುಕೊಂಡ್ರೆ ಆಗ ಅದೊಂದು ಪ್ರತ್ಯೇಕ. ಆಗ ಅದು ಬೆಳಗ್ಗೆ 1 ಗಂಟೆ ಮಾಡಿ, ಸಂಜೆ 1 ಗಂಟೆ ಮಾಡಿ, ಸ್ವಸ್ಥರಾಗಿದ್ದರೆ ಇದನ್ನು ಮಾಡಿ, ಅಸ್ವಸ್ಥರಾಗಿದ್ದರೆ ಇದನ್ನು ಮಾಡಿ ಅಂತ ಆರಂಭ ಆಗುತ್ತೆ. ಅಂದರೆ ಅದು ಚಿಕಿತ್ಸೆಯಾಗಿ ಬಳಸುವಾಗ ಅಂತ, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಸುವಾಗ ಅಂತಂದಾಗ ಅದು ಬರುತ್ತೆ. ಆದರೆ ಇಡೀ ಅಷ್ಟಾಂಗವನ್ನು ಇಟ್ಟುಕೊಂಡಾಗ ಅದು ಇಡೀ ಸಂಸ್ಕೃತಿ ಮತ್ತು ಯೋಗ ಅನ್ನೋದು ಪ್ರತ್ಯೇಕವಾದದ್ದಲ್ಲ ಅಂತ. ನಾನಿವತ್ತು ಮಾತನಾಡಬೇಕಾದ ಅಂಶದಲ್ಲಿ ಇದು ಇರೋದು ಅಂತ. ಒಂದು ಜನಜೀವನ ಇದೆಯಲ್ಲ ಅದಕ್ಕೆ ಯೋಗದ ಕೊಡುಗೆ ಏನು, ಯೋಗದ ಪಾತ್ರ ಏನು ಅಂತ ವ್ಯಾಪಕವಾಗಿ ತೆಗೆದುಕೊಂಡಾಗ ಹಾಗೊಂದು ಪಾತ್ರ ಇದೆಯಾ ಜನಜೀವನಕ್ಕೆ ಅಂತ ಅಂದರೆ, ನಾನು ಆಸನಗಳನ್ನು ಮಾಡೋದಿಲ್ಲ, ನನಗೆ ಬೇಕಿಲ್ಲ ಅಂತ ಒಬ್ಬ ಹೇಳ್ತಾನೆ. ನಾನು ಜಿಮ್ಮಿಗೆ ಹೋಗ್ತೇನೆ, ನನಗೆ ಇನ್ಯಾವುದೋ ಒಂದು ದಾರಿ ಇದೆ, ನಾನು ವಾಕಿಂಗ್ ಮಾಡ್ತೇನೆ. 100 ತರಹದ್ದು ಹುಟ್ಟಿಕೊಳ್ತಾ ಇವೆ. ಮೈ ಕರಗಿಸೋದಕ್ಕಿದೆ, ಮೈ ಹೆಚ್ಚಿಸೋದಕ್ಕಿದೆ, ಎಲ್ಲದಕ್ಕೂ ಇದೆ. ಈ ಪ್ರಮಾಣದಲ್ಲಿ ದೇಹವನ್ನು ಹಿಗ್ಗಿಸುವ, ಕುಗ್ಗಿಸುವ ಶೋಧಗಳು ನಡೀತಲೇ ಇವೆ. ಅದಕ್ಕೆ ಬೇಕಾದ ದಾರಿಯನ್ನು ಜಗತ್ತು ಕಂಡುಕೊಂಡಿದೆ. ಹಾಗೆ ಇರುವ ಜನಗಳಿಗೆ ನನಗೆ ಇದು ಬೇಕಾಗಿಲ್ಲ, ಅಂದರೆ ವ್ಯಾಯಾಮವಾಗಿ ನನಗೆ ಯೋಗಾಸನವೇ ಬೇಕಾಗಿಲ್ಲ, ಇದಕ್ಕಿಂತ ಚೆನ್ನಾಗಿದೆ ಅಂತಲೂ ಹೇಳಬಹುದು. ಹಾಗೆ ಹೇಳುವ ಒಂದು ಸಮೂಹವು ಹೊರಗಡೆ ಕಾಣಿಸುತ್ತೆ. ಪ್ರಾಣಾಯಾಮ ಅಂತ ಇದೆ, ಉಸಿರಿಗೆ ಕೊಡುವ ಒಂದು ವ್ಯಾಯಾಮ ಅಂತ ತೆಗೆದುಕೊಂಡ್ರೆ
ಪ್ರಾಣಾಯಾಮವನ್ನೇ ಇಟ್ಟುಕೊಂಡು ಹೊಸ ಥರದ ಪ್ರಾಣಾಯಾಮ ಎಷ್ಟು ಹುಟ್ಟಿದೆ ಅನ್ನೋದು ನೀವು ಗಮನಿಸಿರ್ತೀರಿ ಹೊರಗಡೆಯಲ್ಲಿ. ಯೋಗ ಅನ್ನೋದು ನೈರಂತರ್ಯವನ್ನು ಅಪೇಕ್ಷೆ ಪಡುತ್ತೆ. ಇವತ್ತು ಬೆಳಗ್ಗೆ ಮಾಡದೆ ನಾಳೆ ಬೆಳಗ್ಗೆ ನನಗೇನಾಯಿತು ಅಂತ ಒಂದು ಫಲಶ್ರುತಿ ಸಿಗೋಲ್ಲ. ಅದಕ್ಕೆ ಯೋಗ ಪರಿಣಾಮಕಾರಿ ಆಗಬೇಕು ಅಂದರೆ ಅದು ನಿರಂತರವಾಗಿ ಬಹುಕಾಲ, ಸುದೀರ್ಘ ಕಾಲ ಅಥವಾ ಯಾವತ್ ಕಾಲ ಮಾಡಿದರೆ ಮಾತ್ರ ಪ್ರಯೋಜನ ಕೊಡುತ್ತೆ ಅದು. ಆಗ ಯೋಗ ಅನ್ನೋದು ಎಲ್ಲರಿಗೂ ಬೇಕಾದದ್ದು, ಅದರಲ್ಲಿ ಎಲ್ಲವೂ ಇದೆ, ಅದರಿಂದ ಎಲ್ಲವೂ ಸಾಧ್ಯ ಅನ್ನೋದು ಹೈಪ್ ಕೊಡೋ ಕೆಲಸ ಆಯಿತು. ನಾವು ಮೊದಲು ಮಾತಾಡಿಕೊಂಡಂತೆ ಹೈಪ್ ಕೊಡೋ ಕೆಲಸ ಆಯಿತು. ಅದಲ್ಲ ಅಂತ ಅಂದರೆ ಎಲ್ಲರಿಗೂ ಬೇಕಾದದ್ದು ಅಂತ ಅಂದರೆ ಆ ಅಂಶ ಎಲ್ಲಿದೆ ಅಂತ ನೋಡಬೇಕಾಗತ್ತೆ. ಆ ಅಂಶ ಇರೋದು ಯಮನಿಯಮಗಳಲ್ಲಿ. ಯಮನಿಯಮ ಅನ್ನೋದು ಎರಡು ಇಲ್ಲದೇ ಇದ್ದರೆ ಇಡೀ ಯೋಗ ಅನ್ನೋದು ಸಾಧಿತವಾಗೋದಕ್ಕೆ ಸಾಧ್ಯವೇ ಇಲ್ಲ. ಸಮಾಧಿಯವರೆಗೆ ಇದೆ ಯೋಗ ಅಂತಂದಾಗ, ಸಮಾಧಿಯವರೆಗೆ ಇದೆ. ಸಂಪ್ರಜ್ಞಾತವೋ ಅಸಂಪ್ರಜ್ಞಾತವೋ ಅಲ್ಲಿಯವರೆಗೆ ಹೋಗಿ ತಲುಪತ್ತೆ. ಆತ್ಮ ಪರಮಾತ್ಮರ ದರ್ಶನವೋ ಮೇಲನವೋ ಯಾವುದೋ ಶಬ್ದ ಮಾತ್ರ ಮಾತಾಡ್ತೀವಲ್ಲ, ಅವೆಲ್ಲ ಇದೆ. ಅಲ್ಲಿಯವರೆಗೆ ಇರುವ ಯೋಗ ಮತ್ತು ನಮ್ಮ ಇಲ್ಲಿಯ ಬದುಕು ಅಂತ ಒಂದಿದೆಯಲ್ಲ, ಅಲ್ಲಿಯ ಬದುಕು ಬೇರೆ, ಇಲ್ಲಿಯ ಬದುಕು ಬೇರೆ. ಇಹ ಪರ ಅಂತ ಎರಡು ಹೇಳ್ತೀವಲ್ಲ, ಇಲ್ಲಿಯ ಬದುಕು ಅಂತ ಇದೆಯಲ್ಲ, ಅದಕ್ಕೊಂದಿಷ್ಟು ಅವಶ್ಯಕತೆಗಳಿವೆಯಲ್ಲ. ದೇಹಕ್ಕೊಂದು ಆರೋಗ್ಯ ಬೇಕು, ದೇಹ ಸದೃಢವಾಗಿರಬೇಕು, ದೇಹ ಸಕ್ಷಮವಾಗಿರಬೇಕು, ಬಾಗೋದಕ್ಕೆ ಬರಬೇಕು, ನಿಲ್ಲೋದಕ್ಕೆ ಬರಬೇಕು, ಓಡೋದಕ್ಕೆ ಬರಬೇಕು, ಕೂರೋದಕ್ಕೆ ಬರಬೇಕು, ಇಂಥದ್ದೆಲ್ಲ ಇದೆ. ಮತ್ತು ಉಸಿರಿನ ಮೇಲಿನ ಕೆಲಸ ಅನ್ನೋದು ಬಹಳ ಕೆಲಸಗಳನ್ನು ಮಾಡುತ್ತೆ. ಇಂತಹ ಭೌತಿಕದ ಆಕಾಂಕ್ಷೆಗಳನ್ನು ಈಡೇರಿಸುವಂಥದ್ದು ಯೋಗದಲ್ಲಿದೆಯಲ್ಲ. ಈ ಎರಡೂ ಅಂಶ ಅಂದರೆ ಭೌತಿಕ ಮತ್ತು ಅಭೌತಿಕ, ಐಹಿಕ ಮತ್ತು ಆಧ್ಯಾತ್ಮಿಕ ಅಂತ ಹೇಳುವ ಎರಡೂ ಅಂಶಗಳ ಯೋಗ ಅಂತ ಏನಿದೆ, ಇದು ಎರಡೂ ಸಾಧಿತವಾಗೋದಕ್ಕೆ ಬೇಕಾದದ್ದು ಯಾವುದು ಅಂತ ಅಂದರೆ ಯಮ ಮತ್ತು ನಿಯಮ. ಈ ಯಮ ಮತ್ತು ನಿಯಮ ಅಂತ ಅನ್ನೋದು ಅದು ಜಗತ್ತಿನ ಎಲ್ಲರಿಗೂ ಬೇಕಾದದ್ದು. ನೀವು ಆಸನ ಮಾಡದೇ ಇರಿ, ನೀವು ಜಿಮ್ಮಿಗಾದರೂ ಹೋಗಿ, ಎಲ್ಲಿಗಾದರೂ ಹೋಗಿ, ಆದರೆ ಈ ಯಮನಿಯಮ ಅಂತ ಅನ್ನೋದು ಪ್ರತಿ ವ್ಯಕ್ತಿಗೆ ಅನಿವಾರ್ಯವಾದದ್ದು ಅಂತ. ಮತ್ತು ಇದು ಮೂಲಭೂತವಾದದ್ದು. ಮೂಲಭೂತ ಅಂದರೆ ಆರಂಭದ್ದು ಅಂತ, ಮೊದಲ ಹೆಜ್ಜೆಗಳು ಅಂತ. ಮೇಲೆ ಏರೋದಕ್ಕೆ ಹೊರಟವನಿಗೆ ಮೊದಲ ಹೆಜ್ಜೆಗಳಿಲ್ಲದೆ ಮೇಲೆ ಹೋಗೋಲ್ಲ ಅಂತ. ಲಿಫ್ಟ್ನಲ್ಲಿ 3rd ಫ್ಲೋರಿಗೆ ಹೋಗಬೇಕು, ನಾನು 2nd ಫ್ಲೋರ್ ದಾಟೋಲ್ಲ ಅಂತ ಅಂದರೆ ಹಂಗೊಂದು ಆಗೋಲ್ಲ. ಆಗಬಹುದು, ಯಾವಾಗ ರಾಕೆಟ್ನಲ್ಲಿ ಹಾರಬೇಕಾಗತ್ತೆ ಅಷ್ಟೆ, ರಾಕೆಟ್ನಲ್ಲಿ ಹಾರಬೇಕಾಗತ್ತಷ್ಟೇ. ಆದರೆ ಅದಿಲ್ಲ ಅಂತ ಅಂದರೆ ಆ ಜಾಗವನ್ನು ಕ್ರಮಿಸಿಯೇ ಮೇಲೆ ಹೋಗಬೇಕಾಗತ್ತೆ. ಹಾಗೆ ಹೋಗಬೇಕು ಅಂತಂದರೆ ಮೊದಲ ಹಂತಗಳು ಅನ್ನೋದು ಅನಿವಾರ್ಯ. ಅಂದರೆ ಯಾವುದೇ ಉದ್ದೇಶಕ್ಕಾಗಿ ಯೋಗ ಸಾಧನೆಯನ್ನು ಮಾಡೋದಕ್ಕೆ ಹೊರಟರು, ಸಣ್ಣ ಕೋರಿಕೆಗಳ ಈಡೇರುವಿಕೆಯಿಂದ ಹಿಡಿದು ಬಹುದೊಡ್ಡ ಆಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವವರೆಗೆ ಏನನ್ನು ಮಾಡೋದಕ್ಕೆ ಹೊರಟರು ಯಮನಿಯಮಗಳು ಅನ್ನೋದು ಅವಶ್ಯಕ. ಮತ್ತು ಆ ಯಾವ ಯೋಚನೆಗಳೂ ಇಲ್ಲ, ಯೋಗ ಬೇಕಿಲ್ಲ ಅಂತ ಅನ್ನುವವನಿಗೂ ಕೂಡ ಯಮನಿಯಮಗಳು ಅವಶ್ಯಕ ಅಂತ. ಯಮ ನಿಯಮ ಅನ್ನುವ ಎರಡು ಶಬ್ದಗಳಲ್ಲಿ ಅಡಗಿರುವ 10 ಶಬ್ದಗಳ ಮೂಲಕ ಇಡೀ ಬದುಕನ್ನು ಯೋಗ ಕಟ್ಟಿಕೊಡುತ್ತೆ. ಇಡೀ ಬದುಕನ್ನು ಅಂತ ಅಂದರೆ ನಮ್ಮ ಇಡೀ ಬದುಕನ್ನು ಅಂತ ಅಲ್ಲ, ಒಂದು ಇಡೀ ಸಮೂಹದ ಬದುಕನ್ನು, ಒಂದು ಇಡೀ ಸಮಾಜದ ಬದುಕನ್ನು, ಒಂದು ಇಡೀ ಭೂಮಂಡಲದ ಬದುಕನ್ನು, ಒಂದು ಬ್ರಹ್ಮಾಂಡದ ಬದುಕನ್ನು ಕಟ್ಟಿಕೊಡುತ್ತೆ ಅಂತ. ಯಮ ನಿಯಮ ಅದರಲ್ಲಿ ಇರುವ 5 ನಿಮಗೆ ಗೊತ್ತಿರೋದೆ, ಗೊತ್ತಿಲ್ಲದೆ ಇರೋದೇನೂ ಅಲ್ಲ. ಆದರೆ ಈ ಯಮ ನಿಯಮಗಳು ಏನಾಗಿವೆ ಅಂತ ಅಂದರೆ ನಮಗೂ ಕೂಡ ಯೋಗವನ್ನು ಕಲಿಸುವ, ಅಭ್ಯಾಸ ಮಾಡುವ ನಮಗೂ ಕೂಡ ಯಮನಿಯಮಗಳು ಭಾಳ ಮುಖ್ಯವಾದದ್ದು ಅಂತ ಎಷ್ಟೋ ಬಾರಿ ಅನಿಸೋದಿಲ್ಲ. ಯಾಕೆಂದರೆ ನಾವು ಶ್ರಮ ಎಲ್ಲಿಗೆ ಹಾಕ್ತಾ ಇದ್ದೀವಿ ಅಂದರೆ ದೇಹವನ್ನು ಆ ಆಸನದ ವಿನ್ಯಾಸಕ್ಕೆ ಒಳಪಡಿಸೋದಕ್ಕೆ ಶ್ರಮ ಬೇಕಲ್ಲ, ಅಲ್ಲಿಗೆ ಶ್ರಮ ಹಾಕ್ತಾಯಿದ್ದೀವಿ. ಹಣೆ ಮೊಣಕಾಲಿಗೆ ತಲುಪೋಲ್ಲ, ಇಂಥದ್ದೇ ಆ ವಿನ್ಯಾಸಕ್ಕೆ ಬರ್ತಾ ಇಲ್ವಲ್ಲ, ಈ ವಿನ್ಯಾಸಕ್ಕೆ ಬರೋದಕ್ಕೆ ಏನು ಮಾಡಬೇಕು ಅನ್ನುವಲ್ಲಿ ಶ್ರಮ ನಡೀತಾ ಇದೆ. ಇನ್ನು ಉಸಿರಾಟ ಅನ್ನೋದು ಬಹಳ ಸೀಮಿತ ಆಗಿಬಿಟ್ಟಿದೆ, ದೀರ್ಘ ಆಗಬೇಕು. ಉಸಿರು ಕಟ್ಟೋದಕ್ಕಾಗೋಲ್ಲ, ಉಸಿರು ನಿಲ್ಲಿಸೋದಕ್ಕಾಗೋಲ್ಲ, ಉಸಿರು ಖಾಲಿ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ, ಕುಂಭಕ ಆಗೋಲ್ಲ, ರೇಚಕ ಆಗೋಲ್ಲ, ಪೂರಕ ಆಗೋಲ್ಲ. ಅಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿಯೇ ಹೊರತು ಯಮನಿಯಮಗಳನ್ನು ಸುಮ್ಮನೆ ಓದಿ ಮುಂದೆ ಹೋಗ್ತಾ ಇದ್ದೀವಿ. ಯಮನಿಯಮಗಳಲ್ಲಿ ಹೇಳುವ ಮೌಲ್ಯಗಳು ಅಂತ ಏನಿವೆ ಇವುಗಳ ಕುರಿತು ಶ್ರಮ ಇಲ್ಲ.
ಶ್ರಮ ಹಾಕ್ತಾ ಇಲ್ಲ ಅಂತ. ಯಾಕೆ ಅಂತ ಅಂದರೆ, ಶ್ರಮ ಹಾಕೋದಕ್ಕೆ ಒಂದು ಅದರ ಕುರಿತು ಅನಾದರ ಒಂದಾದರೆ, ಎರಡನೇದು ಅಲ್ಲಿ ಕಷ್ಟ ಇದೆ. ಯಾಕೆ ಕಷ್ಟ ಇದೆ ಅಂತ ಅಂದರೆ, ಅದು ಮನಸ್ಸಿನ ಮೇಲೆ ನಡೆಸಬೇಕಾದ ಕಾರ್ಯ. ದೇಹದ ಮೇಲೆ ಕೆಲಸ ಮಾಡ್ಬೋದು, ಉಸಿರಿನ ಮೇಲೆ ಕೆಲಸ ಮಾಡ್ಬೋದು, ಮನಸ್ಸಿನ ಮೇಲಿನ ಕೆಲಸ ಬಹಳ ಕಷ್ಟ. ಮನಸ್ಸಿನ ಮೇಲಿನ ನಿಯಮನ ಇದೆಯಲ್ಲ, ಅದು ಬಹಳ ಕಷ್ಟ. ಮನಸ್ಸನ್ನು ಹತೋಟಿಗೆ ತರೋದು ಅಂತ ಇದೆಯಲ್ಲ, ನಾವು ಅದೇ ಮಾತಾಡ್ತಾ ಇರ್ತೀವಿ. ಯೋಗ ಅಂತ ಬಂದು ಕೂಡಲೇ ಮನಸ್ಸನ್ನು ಹತೋಟಿಗೆ ತರ್ತೀವಿ ಅನ್ನೋ ಮಾತನ್ನೇ ಆಡ್ತಾ ಇದ್ದೀವಿ. ಆದರೆ ಅದನ್ನು ತರುವಲ್ಲಿ ಏನೋ ಒಂದು ಪ್ರಾಕ್ಟೀಸ್ ಬೇಕಲ್ಲ, ಅಲ್ಲಿ ಏನೋ ಒಂದು ವಿಧಾನ ಬೇಕಲ್ಲ. ಈ ವಿನ್ಯಾಸದಿಂದ ಈ ವಿನ್ಯಾಸಕ್ಕೆ ಅಂತ ಮನಸ್ಸು ಹೋಗಬೇಕಲ್ಲ. ನಾವು ಹೇಳ್ತಾ ಇರುವ ಒಂದು ಶಾಂತಿಗೆ, ನೆಮ್ಮದಿಗೆ, ತೃಪ್ತಿಗೆ ಮನಸ್ಸು ಬಂದು ನಿಲ್ಲೋದಕ್ಕೆ ಅಲ್ಲಿ ಕೆಲಸ ನಡೀತಾ ಇಲ್ಲ. ಯಾಕೆ ಕೆಲಸ ನಡೀತಾ ಇಲ್ಲ ಅಂತ ಅಂದರೆ, ಯಮನಿಯಮಗಳ ಅನುಸರಣೆ ಇಲ್ಲ, ಅದನ್ನು ಅರ್ಥ ಮಾಡಿಕೊಂಡೂ ಇಲ್ಲ, ಆ ಕುರಿತು ತಲೆ ಕೆಡಿಸ್ಕೊಳ್ತಾನೂ ಇಲ್ಲ. ಅದು ಅನಿವಾರ್ಯ ಅನ್ನೋದು ಗೊತ್ತೇ ಇಲ್ಲ. ಪ್ರಾಣಾಯಾಮ ಸಿದ್ಧಿಸಬೇಕು ಅಂತ ಅಂದರೆ, ಚಲೇ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲೋ ಭವೇತ್ ಅಂತ ಮಾತು. ಮನಸ್ಸು ಮತ್ತು ಉಸಿರು ಅನ್ನೋದು ಒಂದಕ್ಕೊಂದು ಸಂಯೋಗ ಆಗಿದೆ, ಒಟ್ಟಿಗೆ ಇದೆ. ಅದು ಉಸಿರಾಟ ಅತ್ಯಂತ ವೇಗವಾಯ್ತಾ, ಮನಸ್ಸು ಬೇಗ ಆಗತ್ತೆ. ಉಸಿರಾಟ ಬಹಳ ಸಾವಧಾನ ಆಯಿತಾ, ಮನಸ್ಸು ಸಾವಧಾನ ಗತಿಗೆ ಬರುತ್ತೆ ಅಂತ ಇದೆ. ಇಲ್ಲೀಗ ಕೇವಲ ಉಸಿರಾಟ ನಿಧಾನ ಆದ ಮಾತ್ರಕ್ಕೆ ಮನಸ್ಸು ಅಷ್ಟು ನಿಯಂತ್ರಣಕ್ಕೆ ಬರ್ತಾ ಇದೆಯಾ ಅಂತ ನೋಡಿದರೆ, ಯಾವ ಪ್ರಮಾಣದಲ್ಲಿ ಬರಬೇಕಿತ್ತೋ ಅಷ್ಟು ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ಪ್ರಾಣಾಯಾಮ ಮಾಡಿದ ಅನಂತರ ಆತಂಕಗಳು ಕಡಿಮೆ ಆದವಾ, ಒತ್ತಡಗಳು ಕಡಿಮೆ ಆದವಾ, ಏನಾಯಿತು ಆ ಬದಲಾವಣೆ? ನಾವು ಮೊದಲಿನಂತೆ ಯೋಚಿಸ್ತಾ ಇದ್ದೀವಾ, ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಯಿತಾ? ನಮ್ಮ ಪ್ರತಿಕ್ರಿಯೆಗಳ ವೇಗ ನಿಧಾನ ಆಗಿದೆಯಾ, ಮೊದಲಿನಂತೆ ಇದೆಯಾ ಅಂತೆಲ್ಲ ನೋಡ್ತಾ ಹೋದರೆ ಬಹಳ ವ್ಯತ್ಯಾಸ ಬರ್ತಾ ಇಲ್ಲ. ಯಾಕೆ? ಪ್ರಾಣಾಯಾಮ ಕೆಲಸ ಬೇಕಿತ್ತಲ್ಲ ಅಂತ ಅಂದರೆ, ಮನಸ್ಸಿನ ಮೇಲೆ ನಾವು ಯಾವ ಕೆಲಸವನ್ನೂ ಮಾಡ್ತಾ ಇಲ್ಲ. ಯಾಕೆಂದರೆ ಯಮನಿಯಮದ ಅಂಶ ಇಲ್ಲ ನಮ್ಮಲ್ಲಿ, ಯಮನಿಯಮದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾವು. ಹಾಗಾಗಿ ಯಮನಿಯಮ ಸಿದ್ಧಿಸದೇ ಇದ್ದರೆ ಆಸನವೂ ಸಿದ್ಧಿಸೋದಿಲ್ಲ, ಪ್ರಾಣಾಯಾಮವೂ ಸಿದ್ಧಿಸೋದಿಲ್ಲ. ಮುಂದಿನದ್ದಾಮೇಲೆ ಧಾರಣ, ಧ್ಯಾನ, ಸಮಾಧಿ. ಪ್ರಾಣಾಯಾಮವನ್ನು ದಾಟಿದ ಮೇಲಂತೂ ಅಲ್ಲಿ ನಡೆಯೋದು ಮನಸ್ಸಿನದ್ದೇ ಕೆಲಸ. ಅಲ್ಲಿ ದೇಹಕ್ಕೂ ಕೆಲಸ ಇಲ್ಲ, ಉಸಿರಿಗೂ ಕೆಲಸ ಇಲ್ಲ. ಅವು ಸಹಕಾರಿಗಳಷ್ಟೇ. ಸ್ಥಿರವಾಗಿ ಕುಳಿತುಕೊಳ್ಳೋಕೆ ಬರಬೇಕಷ್ಟೇ. ಧಾರಣಕ್ಕೋ ಧ್ಯಾನಕ್ಕೋ ಹೋಗುವಾಗ ಸ್ಥಿರವಾಗಿ ಕುಳಿತುಕೊಳ್ಳೋಕೆ ಬರಬೇಕು. ಆದರೆ ಅಷ್ಟು ಮಾತ್ರದಿಂದ ಸಾಧ್ಯವಾ ಅಂತ ಅಂದರೆ, ನೀವು ಜಿಮ್ನಾಸ್ಟಿಕ್ನವರು ಇನ್ನೂ ಭಾಳ ಗಟ್ಟಿಯಾಗಿ ಕೂತ್ಕೋತಾರೆ, ಸ್ವಲ್ಪನೂ ಒಲಗದೆ. ನಾವು ಯೋಗದವರಿಗಿಂತ ದೇಹವನ್ನು ಯಾವ ಭಂಗಿಯಲ್ಲಿ ಎಷ್ಟು ಹೊತ್ತು ನಿಲ್ಲಿಸ್ತಾರೆ. ಆರಕ್ಷಕರು ಹಾಗೆ ನಿಂತ್ಕೋತಾರೆ ಎಷ್ಟೊತ್ತು. ಸೈನ್ಯದಲ್ಲಿರುವವರು ಆ ಟ್ರೈನಿಂಗ್ ಇದೆಯಲ್ಲ, ಅಲ್ಲಾಗೋಗಿದೆಯಾ ಧಾರಣ, ಧ್ಯಾನ, ಸಮಾಧಿಗಳು. ಹಾಗಾಗಿ ಸ್ಥಿರ ಸುಖಮಾಸನಂ ಅಂತ ದೇಹ ಸ್ಥಿರ ಆಯಿತು ಅನ್ನುವ ಅಷ್ಟೇ ಕಾರಣಕ್ಕಾಗಿ ಧಾರಣ, ಧ್ಯಾನ, ಸಮಾಧಿಗಳು ಯಾಕೆ ಸಿದ್ಧಿಸ್ತಾ ಇಲ್ಲ ಅಂದರೆ, ಬಹಳ ಹಲವು ಕಾರಣಗಳಿವೆ, ಒಂದೇ ಕಾರಣ ಅಂತಲ್ಲ. ಅದರಲ್ಲಿ ಮುಖ್ಯ ಕಾರಣ ಯಾವುದು ಅಂದರೆ, ಯಮನಿಯಮಗಳ ಕುರಿತಾಗಿ ನಮಗಿರುವ ಅಸಡ್ಡೆ ಅಂತ. ಇದು ವ್ಯಕ್ತಿಗತವಾದದ್ದು. ಮತ್ತು ಒಂದು ಯೋಗ ಒಬ್ಬ ಕಲಿತ ಮಾತ್ರಕ್ಕೆ ಸಮೂಹಕ್ಕೇನು ಪ್ರಯೋಜನ ಅಂತ ಅಂದರೆ, ಭಾರತೀಯ ಕಲ್ಪನೆಯಲ್ಲಿ ಹೀಗಿಲ್ಲ. ಒಬ್ಬ ವ್ಯಕ್ತಿಯ ಒಳಗೆ ಏನನ್ನೋ ಒಂದನ್ನು ತುಂಬಿಸ್ತೀವಿ ಅಂತ ಅಂದರೆ, ಅವನ ಬದುಕಿನ ವಿಧಾನವನ್ನು ಬದಲಿಸ್ತೀವಿ ಅಂತ ಅಂದರೆ, ಅದು ಆಚೆ ಕಡೆಯಲ್ಲಿ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಮೇಲೆಯೇ ಅವ್ರು ಏನಾಗಬೇಕು ಅಂತ ನಿರ್ಣಯ ಮಾಡುವವರು. ನೀನು ಇದನ್ನು ಕಲ್ತಿದ್ದರಿಂದ ಪಕ್ಕದವನಿಗೆ ಏನಾಯಿತು, ನಿನ್ನ ಸಮೂಹಕ್ಕೆ ಏನಾಯಿತು, ನೀನು ಇದನ್ನು ಅಳವಡಿಸಿಕೊಂಡೆ ಬದುಕಿನಲ್ಲಿ, ಅದರಿಂದ ಅಲ್ಲಿಗೇನಾಯಿತು ಅಂತ ಬೇಕು ಅಂತ. ಅಲ್ಲಿಗೇನಾಯಿತು ಅಂತ ಬಂದಾಗ ಒಬ್ಬ ವ್ಯಕ್ತಿಯ ಉತ್ಕರ್ಷ ಅದು ಸಮೂಹದ ಉತ್ಕರ್ಷ ಆಗುತ್ತೆ. ಒಬ್ಬ ವ್ಯಕ್ತಿಯ ಉದ್ಧಾರ ಅದು ಸಮೂಹದ ಉದ್ಧಾರ ಆಗತ್ತೆ. ಅವನೊಬ್ಬನ ಉದ್ಧಾರ ಅಂತ ಒಂದು ಪರಿಕಲ್ಪನೆ ಇಲ್ಲ. ಒಬ್ಬ ವ್ಯಕ್ತಿ ಮೇಲೆ ಹೋಗೋದು ಅಂತ ಒಂದಿಲ್ಲ ವ್ಯವಸ್ಥೆ. ಒಬ್ಬ ವ್ಯಕ್ತಿ ಹಾಗಾಗಬೇಕು ಅಂತಂದರೆ ಇಡೀ ಸಮುದಾಯ ಆಗಬೇಕು ಅಂತ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತಿ ಚತೇನ. ಯಾರಿಗೆ ಸಮಾಧಿ ಸಿದ್ಧವಾಗಿದೆಯೋ, ಯಾರು ಸಮಾಧಿಯಲ್ಲಿ ಆ ಅನುಭವವನ್ನು ಪಡೆದುಕೊಳ್ತಾನೋ ಅವನ ಕುಲವೇ ಪವಿತ್ರ ಆಯಿತು. ಅವನ ತಾಯಿ ಸಾರ್ಥಕತೆಯನ್ನು ಕಂಡ್ಲು. ವಸುಂಧರಾ ಪುಣ್ಯವತೀತೇನ. ಇಡೀ ಭೂಮಂಡಲವೇ ಅವನ ಕಾರಣಕ್ಕಾಗಿ ಪುಣ್ಯ ಗಳಿಸಿಕೊಂಡಿತು ಅಂತ ಮಾತು. ಅದಕ್ಕೇನರ್ಥ? ಒಬ್ಬನಿಗೆ ಪರಮಾತ್ಮ ದರ್ಶನವೋ ಏನೋ ಒಂದು ಆಯಿತು ಅಂತಂದರೆ ಸಮುದಾಯದ ಮೇಲೆ ಅದು ಹೇಗೆ ಪರಿಣಾಮ ಬೀರತ್ತೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಅಂದರೆ ನಿನ್ನಲ್ಲಿ ಒಳಗೆ ಒಂದು ಬದಲಾವಣೆ ಆದರೆ, ನಿನ್ನೊಳಗೆ ಏನೋ ಒಂದು ದರ್ಶನ ಆದರೆ, ನಿನಗೊಂದು ಅನುಭವ ಆದರೆ, ನಿನ್ನ ಬದುಕು ಬದಲಾದರೆ
ಅದು ನಿನ್ನ ಮೇಲೆ ಮಾತ್ರ ಅಲ್ಲ, ಹೊರಗಡೆಯಲ್ಲೊಂದು ಪ್ರಭಾವ ಬೀರುತ್ತೆ, ಹೊರಗಡೆ ಒಂದು ಬದಲಾವಣೆ ತರುತ್ತೆ ಅದು ಅಂತ. ಋಷ್ಯಾಶ್ರಮಗಳು ಅಂತ ಬಂದಾಗ, ಋಷ್ಯಾಶ್ರಮಗಳ ಪರಿಸರದಲ್ಲಿ ಹುಲಿ ಜಿಂಕೆ ತಿಂತಾ ಇರಲಿಲ್ಲ ಅಂತ. ನೀವು ಯಾವ ಪ್ರಾಚೀನ ಕಾವ್ಯಗಳನ್ನು ತೆಗೆದರೂ ಆ ಮಾತು ಬರುತ್ತೆ. ದಟ್ಟ ಕಾಡಿನಲ್ಲೇ ಇರ್ತಾ ಇದ್ವು, ಅಲ್ಲಿ ಹುಲಿಯೂ ಇರ್ತಾ ಇತ್ತು, ಚಿರತೆಯೂ ಇರ್ತಾ ಇತ್ತು, ಜಿಂಕೆಯೂ ಇರ್ತಾ ಇತ್ತು. ಹುಲಿ ಚಿರತೆಗಳು ಜಿಂಕೆಯನ್ನು ಬೇಟೆಯಾಡಿ ಬದುಕಬೇಕು, ಹುಲ್ಲು ತಿನ್ನೋಲ್ಲ ಅವು. ಆದರೆ ಋಷ್ಯಾಶ್ರಮದ ಪರಿಸರ ಅಂತ ಬಂದಾಗ ಅಲ್ಲಿ ಕ್ರೂರ ಪ್ರಾಣಿಗಳು ಸಾಧುವಾಗ್ತಾ ಇದ್ವು ಅನ್ನುವ ಮಾತು. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ ಅಂತ ಪತಂಜಲಿಗಳು ಸೂತ್ರ ಮಾಡ್ತಾರೆ. ಅಹಿಂಸೆ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಅಹಿಂಸೆ ಅನ್ನೋದು ರೂಪುಗೊಂಡ್ರೆ ಅವನು ಇರುವ ಪ್ರದೇಶದಲ್ಲಿ ದ್ವೇಷದ ಭಾವವೇ ಇರೋಲ್ಲ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ ಅನ್ನೋದು ಪಾತಂಜಲ ಸೂತ್ರ. ಪುರಾಣಗಳ ಕಥೆಯಲ್ಲಿ ನೋಡಿದ್ರೆ ಋಷ್ಯಾಶ್ರಮದಲ್ಲಿ ದುಷ್ಯಂತ ಕಣ್ವರ ಆಶ್ರಮಕ್ಕೆ ಹೋದಾಗ ಹುಲ್ಲೆಗಳು ಒಟ್ಟಿಗೆ ಸಂತೋಷವಾಗಿದ್ವು. ನಾವೇನು ಅರ್ಥ ಮಾಡ್ಕೊಂಡ್ವಿ ಅದನ್ನು, ಆ ಕಥೆಯನ್ನು ಅಂದರೆ ಋಷಿ ಭಾಳ ತಪಸ್ಸು ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ, ಅವ್ರ ಶಕ್ತಿ ಅಲ್ಲ, ಅದು ಅಂತರಂಗದ ಶಕ್ತಿ, ಅದು ಯೋಗ ಸಾಧನೆಯ ಶಕ್ತಿ. ಯೋಗ ಸಾಧನೆಯಲ್ಲಿ ಯಾವುದರ ಶಕ್ತಿ ಅಂದರೆ ಅದು ಆಸನದ ಸಾಮರ್ಥ್ಯ ಅಲ್ಲ, ಅದು ಪ್ರಾಣಾಯಾಮದ ಸಾಮರ್ಥ್ಯ ಅಲ್ಲ, ಅದು ಧಾರಣಾದ ಸಾಮರ್ಥ್ಯ ಅಲ್ಲ, ಅದು ಧ್ಯಾನದ ಸಾಮರ್ಥ್ಯ ಅಲ್ಲ. ಪತಂಜಲಿಗಳೇ ಹೇಳಿದ್ದ ಅಹಿಂಸಾ ಪ್ರತಿಷ್ಠಾಯಾಮ್, ಅವನಲ್ಲಿ ಅಹಿಂಸೆ ಅನ್ನೋದು ಸ್ಥಿತವಾಗಿ ಬಿಟ್ಟಿದೆ. ಹೇಗೆ? ಪ್ರತಿಷ್ಠಾಯಾಮ್, ಪ್ರತಿಷ್ಠೆಯಾಗಿ ಬಿಟ್ಟಿದೆ, ಕದಲಿಸೋದಕ್ಕಾಗೋದಿಲ್ಲ. ಅಂಥ ಅಹಿಂಸೆ ಅವನಲ್ಲಿ ರೂಪುಗೊಂಡಿದೆ, ಅವನೇ ಅಹಿಂಸೆಯಾಗಿ ಬಿಟ್ಟಿದ್ದಾನೆ. ಅಹಿಂಸೆ ಅನ್ನೋದು ಎಲ್ಲಿ ಬಂದಿದೆ ಅಂತ ಅಂದರೆ ಅದು ಯಮನಿಯಮದ ಭಾಗ. ಅದು ಯಮನಿಯಮದ ಭಾಗ ಅಂತ ಅಂದರೆ ಒಂದು ಮೌಲ್ಯವನ್ನು, 10 ಮೌಲ್ಯಗಳಿವೆ ಯಮನಿಯಮಗಳಲ್ಲಿ, ಒಂದು ಮೌಲ್ಯ ಪರಿಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲಿ ಬಂತು ಅಂತ ಅಂದರೆ ತನ್ನಷ್ಟಕ್ಕೆ ಬದಲಾವಣೆ ಅಂತ. ಈ ಬದಲಾವಣೆಯಲ್ಲಿ ಗಮನಿಸಬೇಕಾಗಿರೋದು, ಒಬ್ಬನಿಗೆ ಈಗ ಯಾರಿಗೋ ಒಂದು ಮೌಲ್ಯವನ್ನು ಬೋಧಿಸ್ತೀವಿ, ಆ ಮೌಲ್ಯವನ್ನು ಅವನು 4 ಜನ ಕೇಳ್ತಾ ಹೋಗ್ತಾನೆ, ಅಭ್ಯಾಸ ಮಾಡ್ತಾ ಹೋಗ್ತಾನೆ, ಅದರಿಂದಾಗಿ ಅವನು ಸಿಟ್ಟು ಮಾಡೋಲ್ಲ, ಹೊಡೆಯೋಲ್ಲ ಅಂತ ಅಲ್ಲ, ಅಷ್ಟಕ್ಕಲ್ಲ ಅದು. ಇದು ಹೊರಗಡೆಯಿಂದ ಆಯಿತು. ಈಗ ಯಾರಿಗೂ ಹೊಡಿಬಾರ್ದು ಅಂದರೆ ಮಗುವಿಗೆ ಕಲಿಸ್ತಾ ಹೋದರೆ ಅವ್ನು ಕೈ ಎತ್ತೋಲ್ಲ ಬದುಕಲ್ಲಿ. ಸಿಟ್ಟು ಮಾಡೋದು ಒಳ್ಳೆಯದಲ್ಲ ಅಂದರೆ ಸಿಟ್ಟು ಮಾಡೋಲ್ಲ. ಇಷ್ಟರಲ್ಲದ ಅವನಲ್ಲಾದ ಬದಲಾವಣೆ, ಅದು ಪರಿಸರದಲ್ಲಿ ಬದಲಾವಣೆ ತರೋಲ್ಲ. ಅದು ನಾನು ಸಿಟ್ಟು ಮಾಡೋಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಪಕ್ಕದಲ್ಲಿದ್ದವರಿಗೆ ಸಿಟ್ಟು ಬರೋಲ್ಲ ಅಂತ ಇದೆಯಾ? ಇಲ್ಲ. ನಾನು ಯಾರನ್ನು ಹಿಂಸಿಸೋಲ್ಲ ಅಂತ ಇನ್ನೊಬ್ಬರು ಹಿಂಸಿಸೋಲ್ಲ ಪಕ್ಕದಲ್ಲಿದ್ದವರು ಅಂತ ಇದೆಯಾ ಅಂದರೆ ಇಲ್ಲ. ಆದರೆ ಅದು ಆಗತ್ತೆ ಯಾವಾಗ? ಇದು ಮೌಲ್ಯ ಬೋಧನೆಯ ವಿಷಯ ಅಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಯಮನಿಯಮಗಳು ಬೋಧಿಸುವ ವಿಷಯ ಅಲ್ಲ, ಯಮನಿಯಮಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಅಂತ. ಹೇಗೆ ಆಸನಕ್ಕೆ ಪ್ರಾಣಾಯಾಮಕ್ಕೆ ಪ್ರಯತ್ನಿಸ್ತೀವೋ ಹಾಗೆ ಯಮನಿಯಮಗಳನ್ನು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟು, ತರಬೇತಿ ಕೊಟ್ಟು, ಪ್ರಶಿಕ್ಷಣ ಕೊಟ್ಟು ರೂಪಿಸಿಕೊಳ್ಳಬೇಕಾಗಿದೆ. ಹಾಗೆ ರೂಪುಗೊಂಡು ಬಿಟ್ಟರೆ ನಾವು ಬೋಧಿಸಬೇಕಾಗಿದೆ. ಅಲ್ಲೂ ಕುಳಿತು ಕಣ್ವ ಮಹರ್ಷಿಗಳು ಹುಲಿಯೇ ಹಿಂಸೆ ಮಹಾಪಾಪ ಅಂತ ಬೋಧನೆ ಮಾಡಲಿಲ್ಲ. ಬೋಧನೆ ಮಾಡಿದರೆ ಹುಲಿ ಕೇಳ್ತಾನೂ ಇರಲಿಲ್ಲ. ಆದರೆ ಆಗಿದ್ದು ಹೇಗೆ? ಅದು ಆ ಪರಿವರ್ತನೆ ಆಗಿದ್ದು ಹೇಗೆ ಅಂದರೆ ಇವನಲ್ಲಾದ ಬದಲಾವಣೆಯ ಹರಿವು ಇದೆಯಲ್ಲ, ಪ್ರವಾಹ ಇದೆಯಲ್ಲ, ಕಿರಣಗಳಿವೆಯಲ್ಲ, ಅವು ಅಲ್ಲಿ ಹೋಗಿ ಕೆಲಸ ಮಾಡ್ತವೆ ಅಂತ. ಗಾಳಿಯಲ್ಲಿ ಬಿಸಿ ಬಂದರೆ ಬಿಸಿ ಇರುತ್ತೆ, ಗಾಳಿಯಲ್ಲಿ ತಂಪು ಬಂದರೆ ಚಳಿ ಆಗುತ್ತೆ ಅನ್ನುವಷ್ಟೇ ಸಹಜವಾಗಿ ಯಮನಿಯಮಗಳು ಯಾರಲ್ಲಿ ಪರಿಪೂರ್ಣವಾಗಿ ಸಾಕ್ಷಾತ್ಕಾರಗೊಂಡಿರ್ತವೋ ಅವನು ಸಮೂಹವನ್ನು ಬದಲಿಸ್ತಾನೆ ಅಂತ. ಅಂದರೆ ಯಮನಿಯಮಗಳ ಸಾಮರ್ಥ್ಯ ಎಂಥದ್ದು ಅಂತ ಯೋಗಶಾಸ್ತ್ರಜ್ಞರ ಅಭಿಮತ ಅಂದರೆ, ಒಬ್ಬ ಮನುಷ್ಯ ಒಳ್ಳೆಯವನಾದ ಅಂತ ಹೊರಗಡೆ ಒಂದಿದೆಯಲ್ಲ, ನಾನೊಬ್ಬ ಒಳ್ಳೆಯ ಮನುಷ್ಯ ಆದರೆ ಜಗತ್ತಿಗೆ ಆದ ದೊಡ್ಡ ಕೊಡುಗೆ ಏನು? ಜಗತ್ತಿನ ಎಷ್ಟೋ ಕೋಟಿ ಜನರಲ್ಲಿ ಒಬ್ಬ ಕಡಿಮೆ ಕೆಟ್ಟವನು ಅಂತ, ಒಬ್ಬ ಕೆಟ್ಟವ ಕಡಿಮೆಯಾದ ಅಂತ. ನಾನು ಒಳ್ಳೆಯವನಾದರೆ ಜಗತ್ತಿನಲ್ಲಿ ಒಬ್ಬ ಕೆಟ್ಟವ ಕಡಿಮೆಯಾದ ಅಂತ. ಇನ್ನು ಉಳಿದು ಕೆಟ್ಟವರು ಅವ್ರು ಹಂಗೆ ಉಳ್ಕೊಂಡಿದ್ದಾರೆ. ಇದು ಯಾವುದು? ನೀತಿಬೋಧೆಯ ಮುಖಾಂತರ ಆದ ಪರಿವರ್ತನೆ. ಆಗ ಅವನೊಬ್ಬನೇ ಆಗುತ್ತಾನೆ. ಆದರೆ ಯಮನಿಯಮ ಅಂತ ಬಂದಾಗ ಬಹಳ ಸಹಜವಾಗಿ ಸಮೂಹವೇ ತನ್ನಷ್ಟಕ್ಕೆ ತಾನು ಬದಲಾಗತ್ತೆ ಅಂತ. ಇದರ ಸಣ್ಣ ಝಲಕ್ಗಳನ್ನೆಲ್ಲೋ ನೋಡ್ತೀವಿ ನಾವು. ಯಾರೋ ಸಾಧಕರ ಎದುರು ಹೋಗಿ ಕುಳಿತಾಗ ನೀವು ಜನ ಮಾತಾಡೋದು ಕೇಳ್ತೀವಲ್ಲ, ಅಲ್ಲಿ ಹೋದ ಕೂಡಲೇ ನನಗೆ ಮನಸ್ಸೆಲ್ಲ ಕಾಮ್ ಆಗುತ್ತೆ, ಕೂಲ್ ಆಗುತ್ತೆ ಅಂತೆಲ್ಲ ಮಾತಾಡ್ತಾರಲ್ಲ, ಈಚೆ ಬಂದ ಮೇಲೆ ಇಲ್ಲ ಅದು. ಆದರೆ ಅಷ್ಟೊತ್ತಾದರೂ ಯಾಕಾಯಿತು ಅಂತ ಅಂದರೆ ಇದರ ಅಂಶಗಳೆಲ್ಲೋ ಕಂಡಾಗ ಆಗತ್ತೆ ಅದು ಅಂತ.
ಅಲ್ಲಿ ಬೋಧನೆಯಲ್ಲ, ಮೌನವಾಗಿ ಕುಳಿತಾಗಲೇ ಅವರು ಬೋಧನೆ ಮಾಡ್ತಾಯಿದ್ರು, ಪಾಠ ಮಾಡ್ತಾಯಿದ್ರು ನೀತಿ ಅಂತ, ಮನಸ್ಸೆಲ್ಲ ಕೂಲಾಯಿತು ಅಂತ ಅದು ಇದಲ್ಲ, ಸಲಹೆ ಕೊಡ್ತಾ ಇದ್ದಿದ್ದಲ್ಲ, ಆಪ್ತ ಸಲಹೆ ಕೊಡ್ತಾ ಇದ್ದಿದ್ದಲ್ಲ. ಮೌನವಾಗಿ ಅವರೂ ಕುಳಿತಿದ್ರು, ನಾನು ಮೌನವಾಗಿ ಕುಳಿತಿದ್ದೆ, ಬದಲಾವಣೆ ಆಯಿತು. ಎಲ್ಲಿಂದ ಬಂತು ಈ ಬದಲಾವಣೆ? ಈ ಬದಲಾವಣೆ ಆಗುತ್ತಾ ಇದೆ ಅನ್ನೋದು ನಿಜವೇ, ನಮಗೂ ಅನುಭವ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಜಾಗದಲ್ಲಿ ಪ್ರಕೃತಿಯಲ್ಲೋ ಕುತ್ಕೊಂಡಾಗಲೋ, ಇನ್ಯಾರಿಗೋ ದೈವ ಸನ್ನಿಧಿಯಲ್ಲಿ ಹೋಗಿ ಕುಳಿತುಕೊಂಡಾಗಲೋ ಒಂದು ಬದಲಾವಣೆ ಆಯಿತಲ್ಲ. ಎಲ್ಲಿಂದ ಬದಲಾಯಿತು ಅಂತ ಅಂದರೆ ಯಮನಿಯಮಗಳ ಕಾರಣ ಅಂತ. ಹಾಗಾಗಿ ಯಮನಿಯಮ ಅಂತ ಅನ್ನೋದು ಯೋಗದ ಆರಂಭಿಕ ಮೆಟ್ಟಿಲು ಮಾತ್ರ ಅಲ್ಲ, ಅದು ಯೋಗ ಸಾಧಕನಿಗೆ ಬೇಕಾದ ಅರ್ಹತೆ ಅಂತ. PUC ಮಾಡಬೇಕು ಅಂದರೆ SLC ಮುಗಿದಿರಬೇಕು, ಇಂಜಿನಿಯರಿಂಗು ಮೆಡಿಕಲಿಗೂ ಹೋಗಬೇಕು ಅಂದರೆ PUC ಪಾಸಾಗಿರಬೇಕು ಅಂತ ಇರುವಂತೆಯೇ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿಗಳಲ್ಲಿ ಯಾವುದಕ್ಕೂ ಹೋಗ್ತೀವಿ ಅಂದರೂ ಯಮನಿಯಮಗಳಿಲ್ಲದೆ ಅವುಗಳು ಸಿದ್ಧಿಸೋಲ್ಲ ಅಂದರೆ ಯಾವ ಅರ್ಥದಲ್ಲಿ? ಅದು ಪರಿಪೂರ್ಣ ಸಿದ್ಧಿ ಅಂತ ಅಂದರೆ ಯೋಗದ ಅಷ್ಟಾಂಗಗಳಲ್ಲಿ ಮುಂದಿನ 6ರಲ್ಲಿ ಯಾವುದು ನಮಗೆ ಸಿದ್ಧ ಆದರೂ ಅದು ನಮ್ಮ ಸುತ್ತಲ ಪರಿಸರವನ್ನು ಬದಲಾಯಿಸಬೇಕು, ಆಗ ಮಾತ್ರ ಸಿದ್ಧಿಯಾಗಿದೆ ಅಂತ ಅರ್ಥ. ಅದು ಸಿದ್ಧಿಯಾಗಬೇಕು ಅಂದರೆ ಯಮನಿಯಮಗಳು ಅನಿವಾರ್ಯ ಆಗತ್ತೆ. ಇದು ಮೂಲ ಆಶಯದ್ದು, ಅದರ ಮೂಲವಾದ ಆಶಯದ್ದು. ಇನ್ನೊಂದು ಅಂತ ಅಂದುಕೊಂಡ್ರೆ ಯಮನಿಯಮಗಳ ಪರಿಣಾಮ ಸಮಾಜದಲ್ಲಿ ಅಂತ ಅಂದರೆ ನೀತಿ ಬೋಧೆಯದ್ದು. ಹೀಗಿರಬೇಕು ಅಂತ ಹೇಳುತ್ತೆ ಅದು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅನ್ನುವ ಯಮಗಳನ್ನಾಗಲಿ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅನ್ನುವ ಈ 10 ಅಂಶಗಳಿವೆಯಲ್ಲ, ಈ 10 ಅಂಶಗಳನ್ನು ನಾವು ಅನುಸರಿಸೋದಕ್ಕೆ ಪ್ರಯತ್ನಿಸಿದಾಗ ಸಹಜವಾಗಿಯೇ ನಾವು ಇನ್ಯಾರಿಗೆ ಹೇಳ್ತೀವೋ ಅವರು ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ತಾ ಹೋಗ್ತಾರೆ. ಇದು ಕೂಡ ಇದೆ. ಯಾಕೆಂದರೆ ಯಮನಿಯಮಗಳ ಸಿದ್ಧಿ ಅಂತ ಅನ್ನೋದು ಅದು ಅಷ್ಟು ಸುಲಭದ್ದಲ್ಲ. ನಾನು ಮೊದಲ ಹೇಳಿದ್ದು ಯಮನಿಯಮಗಳ ಸಿದ್ಧಿ ಬೇರೆ, ಅಳವಡಿಸಿಕೊಳ್ತಾ ಹೋಗೋದು ಬೇರೆ. ಯಮನಿಯಮಗಳ ಸಿದ್ಧಿ ಅಂತಂದಾಗ ನಾವೇ ಅಹಿಂಸೆ ಆಗಬೇಕು, ನಾವೇ ಸತ್ಯವಾಗಬೇಕು, ಸುಳ್ಳು ಅಂತ ಅನ್ನೋದು ಬರಲೇಬಾರ್ದು ನಮ್ಮಲ್ಲಿ. ಆದರೆ ಈಗ ಹಾಗಲ್ಲ, ಸುಳ್ಳಿಗೆ ಬೇಲಿ ಹಾಕಿದ್ದೇವೆ. ಎಲ್ಲಿ ಬೇಲಿ ಹಾಕಿದ್ದೇವೆ? ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಅಂದಾಗ ನೋಡಿ ಭಾಷೆ ಏನದು? ನಾನು ಸತ್ಯವನ್ನೇ ಹೇಳುತ್ತೇನೆ, ನಾನು ಸತ್ಯವನ್ನೇ ಯೋಚಿಸುತ್ತೇನೆ ಅಂತಲ್ಲ, ಮನಸ್ಸಿನಲ್ಲಿ ಸುಳ್ಳು ಬಂದಿಲ್ಲ ಅಂತಲ್ಲ. ಮನಸ್ಸಿನಲ್ಲಿ ಸುಳ್ಳು ಇದೆ, ಮನಸ್ಸಿನಲ್ಲಿ ಸುಳ್ಳು ಹುಟ್ಟುತ್ತಾ ಇದೆ, ಆದರೆ ಅಭಿವ್ಯಕ್ತಿ ಇದೆಯಲ್ಲ, ಅಲ್ಲೊಂದು ಬೇಲಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸೆನ್ಸಾರ್ ಇದೆ, ಇಷ್ಟು ಮಾತ್ರ ಹೊರಗೆ ಕಳಿಸ್ತೀನಿ ಅಂತ, ಇಷ್ಟು ಮಾತ್ರ ಹೊರಗೆ ಕಳಿಸ್ತೀನಿ ಅಂತ. ಎರಡನೆಯ ಹಂತ ಅಂತ ಬಂದಾಗ ಅಭಿವ್ಯಕ್ತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ, ಮೌಲ್ಯಗಳನ್ನು ಅಳವಡಿಸಿಕೊಳ್ತಾ ಹೋಗೋದು ಅಂತ. ಇದು ಮೊದಲ ಹೆಜ್ಜೆ. ಮೊದಲ ಹೆಜ್ಜೆ ಅಂದರೆ ಈಗ ನೀವು ಆಸನ ಕಲಿಸುವಾಗ ಅವನಿಗೆ ಒಂದೇ ಸಲ ವಿನ್ಯಾಸಕ್ಕೆ ಬರೋಕ್ಕಾಗಲ್ಲ, ಆ ವಿನ್ಯಾಸ ಸಿದ್ಧಿಸೋಲ್ಲ ಅವನಿಗೆ. ಸ್ವಲ್ಪ ಕಾಲ ಆದಮೇಲೆ ಸಹಜವಾಗಿ ಬಾಗುತ್ತಾನೆ. ಅದು ಹೇಗೆ ಯಾವ ರೂಪಕ್ಕೆ ಬರಬೇಕೋ ಯಾವ ಅಂಗ ಹಂಗಾಗತ್ತೆ. ಅದು ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಬಗ್ಗು ಅಂತ ಹೇಳ್ತಾ ಹೋಗ್ತೀವಿ. ಎಷ್ಟು ಸಾಧ್ಯವೋ ಅಷ್ಟು ಬಾಗುತ್ತಾ ಇದ್ದರೆ ಇವತ್ತಿಗಿಂತ ನಾಳೆ ಸ್ವಲ್ಪ ಸುಧಾರಿಸುತ್ತೆ, ನಾಡಿದ್ದು ಸ್ವಲ್ಪ ಸುಧಾರಿಸುತ್ತೆ. ಹೀಗೆ ಆಗುತ್ತಾ ಒಂದು ದಿನ ನಿನಗೆ ಆ ವಿನ್ಯಾಸಕ್ಕೆ ನೀನು ಬರೋದಕ್ಕಾಗತ್ತೆ ಅಂತ ಹೇಳ್ತೀವಲ್ಲ. ಆಗ ಮೊದಲನೇದು ಯಾವುದು ಅಂತಂದರೆ ಆಸನ ಸಿದ್ಧಿ ಅಲ್ಲ. ಇನ್ನು ಕೆಲವಲ್ಲಿ ಗೊತ್ತಿಲ್ಲ ನಿಮ್ಮಲ್ಲಿ ಹೇಗೆ ಮಾಡ್ತೀರಿ ಅಂತ ಹೊಸ ಇದರಲ್ಲಿ ಬೆಲ್ಟ್ ಹಾಕಿ ಎಲ್ಲ ಮಂಡಿ ಹಣೆ ತಾಕ್ಸೋರೆಲ್ಲ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ, ಎಲ್ಲ ಎಕ್ಸ್ಪರ್ಟ್, ತುಂಬ ಎಕ್ಸ್ಪರ್ಟ್. ಅದೆಲ್ಲ ಇಲ್ಲಿ ಪ್ರಾಕ್ಟಿಷನರ್ಸ್ ಮತ್ತು ಸೀರಿಯಸ್ ಪ್ರಾಕ್ಟಿಷನರ್ಸ್. ಹಾಗೆ ಎಳೆದು ತಂದು ಕೂರಿಸಬೇಕಾಗತ್ತೆ. ಯಾಕೆಂದರೆ ಅದೆರಡಕ್ಕೆ ಅಭ್ಯಾಸ ಇಲ್ಲ, ಅದೆರಡು ದೇಹಕ್ಕೆ ಅಭ್ಯಾಸ ಇಲ್ಲ. ಅದು ಹಾಗೆ ಬಾಗಿ ಹಾಗೆ ತಾಗಿಸಿ ಅಭ್ಯಾಸ ಇಲ್ಲ. ಮಾಡಬೇಕು ಅಂತ ಅಂದಾಗ ಅದನ್ನು ಮಾಡಬೇಕಾಗತ್ತಲ್ಲ. ಹಾಗೆ ಅಷ್ಟು ಮಾಡಿದ್ರಲ್ಲ. ನಾನೇನು ಹೇಳಕ್ಕೆ ಹೊರಟೆ ಅಂದರೆ, ಈಗ ಬೆಲ್ಟ್ ಹಾಕಿ ಇದನ್ನು ತಾಗಿಸಿದ್ವಲ್ಲ, ಈಗ ಅವನಿಗೆ ಅದಾಯ್ತಾ, ಅದು ಅವನಿಗೆ ಬಂತ ಅದು ಅಂದರೆ ಇಲ್ಲ, ನಾಳೆನೋ ಮತ್ತು ಬೆಲ್ಟ್ ಬೇಕು. ಯಾಕೆ? ಸಿದ್ಧಿ ಆಗಿಲ್ಲ. ಆದರೆ ಇದು ಯಾವುದು ಅಂದರೆ ಹಂತ, ಇದು ಅಲ್ಲಿಗೆ ಕರೆದುಕೊಂಡು ಹೋಗಬೇಕಲ್ಲ, ಆಗ ಈ ಪ್ರಾಕ್ಟೀಸ್ಗಳು ಬೇಕು. ಹಾಗೆ ಯಮನಿಯಮಗಳು ಸಿದ್ಧವಾದ ಋಷಿತ್ವ ಬೇರೆ, ಅಷ್ಟು ಸುಲಭಕ್ಕಾಗೋಲ್ಲ. ಅದು ದೇಹವೇ ಇಷ್ಟು ಕಷ್ಟಪಡತ್ತೆ ಅಂತ ಅಂದರೆ ಇನ್ನು ಆ ಮನಸ್ಸು ಅದು ಏನೇನು ರೂಪ ತಗೊಂಡು ಹೆಂಗಾಗಿದೆಯೋ ನಮಗೇ ಗೊತ್ತಿಲ್ಲ. ನಮಗೆ ಜಗತ್ತಿನ ಎಲ್ಲರ ಮನಸ್ಸು ಅರ್ಥ ಆಗುತ್ತೆ ಒಂದು ಮನಸ್ಸನ್ನು ಬಿಟ್ಟು.
ನಮ್ಮ ಮನಸ್ಸೊಂದನ್ನು ಬಿಟ್ಟು ನಾವು ತಪ್ಪರ್ಥ ಮಾಡ್ಕೊಂಡಿದ್ದೀವಿ. ನನ್ನ ಹೆಂಡತಿ ಒಂದು ಬಿಟ್ಟು ಗಂಡನೊಂದು ಬಿಟ್ಟು ಎಲ್ಲ ಅರ್ಥ ಆಗಿದ್ದಾರೆ ಅಂತ. ನಾವೇ ಅರ್ಥ ಆಗಿಲ್ಲ. ಯಾಕೆ ಅಂದರೆ ಮುಂದಿನ ಕ್ಷಣದಲ್ಲಿ ನಮ್ಮ ಎದುರು ನಡೆಯುವ ಕ್ರಿಯೆಗೆ ನಾವು ಹೇಗೆ ನಮ್ಮ ಪ್ರತಿಕ್ರಿಯೆ ಮಾಡ್ತೀವಿ ಅಂತ ಹೇಳಿ ಅಂದರೆ ಹೇಳೋಕ್ಕಾಗತ್ತಾ? ನಮಗಾಗೋಲ್ಲ. ಆದರೆ ಅಲ್ಲಿ ಹೇಳ್ತೀವಿ, ನಮ್ಮ ಮಗುಗೆ ಎಷ್ಟು ಮಾತಾಡಿದರೆ ಹೆಂಗೆ ಮಾಡಿದರೆ ಅದು ಹೆಂಗೆ ಮಾಡ್ಸೋಕೆ ಬರುತ್ತೆ ಅಂತ ಗೊತ್ತು ನಮಗೆ. ಕೈ ಎತ್ತಿದರೆ ಏನು ಮಾಡ್ಬೋದು, ಬೈದರೆ ಏನು ಮಾಡ್ಬೋದು, ಯಾವ ಶಬ್ದದಲ್ಲಿ ಬೈದರೆ ಹರ್ಟಾಗಿ ಅದು ಕೆಲಸ ಮಾಡುತ್ತೆ ಅಂತ ನಮ್ಮ ಸುತ್ತ ಇರೋರೆಲ್ಲರನ್ನೂ ಹೀಗೆ ದಾರಿಗೆ ತರೋಕ್ಕೆ ಗೊತ್ತು ನಮಗೆ. ನಮ್ಮನ್ನು ದಾರಿಗೆ ತರೋಕ್ಕೆ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಮನಸ್ಸು ನಮಗೆ ಅರ್ಥ ಆಗೋಲ್ಲ. ಮಾಡಬೇಕು ಅಂತ ಅಂದಾಗ ಈ ಮನಸ್ಸಿಗೆ ಒಂದು ತರಬೇತಿ ಕೊಡ್ತಾ ಹೋಗಬೇಕಾಗತ್ತೆ. ಆಗ ಅದು ಹೊರಗಡೆಯಿಂದ ಕೆಲಸ ಮಾಡಬೇಕು, ಹಾಕಿ ಕಟ್ಟುವ ಕೆಲಸ ಮಾಡಬೇಕು. ಹಾಗಾಗಿ ಯಮನಿಯಮಗಳನ್ನು ಒಂದು ನಾನು ಮೊದಲ ಭಾಗವನ್ನು ಹೆಚ್ಚು ವಿಸ್ತರಿಸಿದ್ದು ಯಾಕೆ ಅಂತ ಅಂದರೆ ಯೋಗದ ಕುರಿತು ಹೊರಗಡೆ ಮಾತಾಡ್ತಾ ಇರುವ ನಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾದ ಒಂದು ಅಂಶ ಏನು ಅಂದರೆ ಯಮನಿಯಮ ಅಂತ ಅನ್ನೋದು ಸುಮ್ಮನೆ ಒಂದು ಸಮೂಹಕ್ಕೆ ಮೌಲ್ಯ ಕಲಿಸುವ ಅಷ್ಟೇ ಅಲ್ಲ ಅಂತ. ಅಂದರೆ ಮೌಲ್ಯ ಕಲಿಸಬೇಕದು, ಅದಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಅಷ್ಟೇ ಅಂತ ಅಂದುಕೊಂಡು ಅದನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. ಯಾಕೆಂದರೆ ಅಂಥ ಮೌಲ್ಯಗಳನ್ನು ಕಲಿಸುವ ವ್ಯವಸ್ಥೆ ಎಲ್ಲ ಕಡೆಗೂ ಇದೆ. ನೀವು ಯಾವ ಪುಸ್ತಕ ತೆಗೆದ್ರು, ಯಾವ ವಿಭಾಗ ತೆಗೆದ್ರು, ಏನು ತೆಗೆದ್ರು, ಇವತ್ತಂತೂ ಪರ್ಸ್ನಾಲಿಟಿ ಡೆವಲಪ್ಮೆಂಟಿನ ಸೆಲ್ಫ್ ಹೆಲ್ಫಿನ ದೊಡ್ಡ ಜಗತ್ತು. ನೀವು ಎಲ್ಲಿಗೋದ್ರೂ ಅದೇ ಪುಸ್ತಕ ಸಿಗುತ್ತೆ, ಅದ್ರ ಬಗ್ಗೆನೇ ಸ್ಪೀಚ್ ಕೊಡ್ತಾ ಇರ್ತಾರೆ. ಆವಾಗ ನಮಗೇನು ಅನಿಸುತ್ತೆ ಅಂದರೆ ಈ ಯಮನಿಯಮ ಏನು ಬೇಕಾಗಿಲ್ಲ, ಇದಕ್ಕಿಂತ ಎಷ್ಟೆಷ್ಟು ಹೇಳ್ತಾರೆ ಅವರು. ಇವರು ಬರೀ 10, ಅವರು 10,000 ಬಂದಿದೆ. ನೀವು ಹೊರಗಡೆ ಹೋಗಿ ನೋಡಿ, ಅಂದರೆ 10,000 ಮೌಲ್ಯಗಳನ್ನು ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಮಗೆ ಇದು ಒಂದು ಅದರ ಪಾರ್ಟ್ ಥರ ಮೊದಲಿಗೆ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳುವಂತಿಲ್ಲ. ಹಾಗಾಗಿ ಯಮದ ಸಿದ್ಧಿ, ನಿಯಮದ ಸಿದ್ಧಿ ಅಂತ ಇದೆ. ಹೇಗೆ ಆಸನ ಸಿದ್ಧಿ, ಪ್ರಾಣಾಯಾಮ ಸಿದ್ಧಿ, ಸಮಾಧಿಯ ಸಿದ್ಧಿ ಅಂತ ಇದೆಯೋ, ಯಮನಿಯಮಗಳು ಸಿದ್ಧಿಸಬೇಕಾದದ್ದಿದೆ ಅನ್ನೋದು ಯೋಗ ಶಿಕ್ಷಕರಾದ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಅದು ಯೋಗದ ಅಂಗ ಆಗೋದಿಲ್ಲ. ನೋಡಿ, ಅಂಗ ಅಂತ ಕರೆದಿದ್ದಾರೆ ಅದನ್ನು. ಅಂಗ ಅಂದರೆ ಏನು? ಅಂಗ ಅಂದರೆ ಪಾರ್ಟ್, ಅದು ದೇಹದ ಭಾಗ ಆಗಬೇಕು. ಅಂದರೆ ಅದು ಸೇರಿದರೆ ಮಾತ್ರ ಅದಾಗಬೇಕು ಅಂತ ಅರ್ಥ. ಒಂದು ಅಂಗ ಇಲ್ಲ ಅಂದರೆ ಏನು ಹೇಳ್ತೀವಿ ನಾವು? ಅಂಗವೈಕಲ್ಯ ಅಂತ ಹೇಳ್ತೀವಿ, ಪೂರ್ಣ ಅಂತ ಹೇಳ್ತೀವಿ ಅದನ್ನು, ಅದು ಅಪೂರ್ಣ. ಯಮನಿಯಮಗಳು ಯೋಗದ ಅಂಗಗಳು ಅಂತ ಅಂದರೆ ಯಮನಿಯಮವನ್ನು ಹೊರಗಿಟ್ಕೊಂಡ್ರೆ ಅದು ವಿಕಲಾಂಗ ಆಯ್ತಲ್ವ ನಾವು ಹೇಳ್ತಾ ಇರುವ ಯೋಗ. ಅದು ಅದರ ಸಾಧನಭೂತವಾದ ಒಂದು ಅಂಶ ಅಲ್ಲ, ಸಾಧನಭೂತವಾದ ಒಂದು ಅಂಶ ಅಲ್ಲ, ಅದು ಅನಿವಾರ್ಯವಾದದ್ದು. ಅದು ಸೇರಿದರೆ ಪೂರ್ಣವಾಗತ್ತೆ. ಯಾವಾಗ ಅಂತ ಅಂದರೆ ಅದು ಸಿದ್ಧಿಸಿದಾಗ ಅಂತ. ಯಾಕೆಂದರೆ ಯೋಗ ಅನ್ನೋದು ಸಿದ್ಧಿಯ ಮಾರ್ಗ. ಮಾಡ್ತಾ 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 ಅದು ಒಂದು ದಿನ ನಮಗೆ ಸಿದ್ಧಿಸಬೇಕು. ಯಾವುದನ್ನು ಮಾಡಿದರೂ ಅದು ಸಿದ್ಧಿಸಬೇಕು ಅಂತ. ಹಾಗಾಗಿ ಅದು ಆ ಭಾಗ ನಮಗೆ ಚೆನ್ನಾಗಿ ಗೊತ್ತಿರಬೇಕಾದದ್ದು. ಇದನ್ನು ಗಮನಿಸಿಕೊಳ್ಳದೆ ನಾವು ತಪ್ಪು ಮಾಡ್ತಾ ಇದ್ದೀವಿ, ಒಂದನೇದು. ಎರಡನೆಯದ್ದು, ಯಮನಿಯಮಗಳ ಒಟ್ಟು ಬೋಧನೆ ಅನ್ನೋದಿದೆಯಲ್ಲ, ಅದು ಸಮಾಜಕ್ಕೆ ಬಹಳ ಉಪಯುಕ್ತವಾದದ್ದು. ಈ 10 ತೆಗೆದುಕೊಂಡ್ರೆ ಈ 10 ಪಕ್ಕದಲ್ಲಿಟ್ಟರೆ ಇಡೀ ರಾಮಾಯಣ ವ್ಯಾಖ್ಯಾನಿಸ್ಬೋದು. ಈ 10 ಪಕ್ಕದಲ್ಲಿಟ್ಟರೆ ಇಡೀ ಮಹಾಭಾರತ ವ್ಯಾಖ್ಯಾನಿಸ್ಬೋದು. ಈ 10 ಇಟ್ಕೊಂಡ್ರೆ 18 ಪುರಾಣಗಳನ್ನು ವ್ಯಾಖ್ಯಾನಿಸ್ಬೋದು. ಇದಿಷ್ಟಲ್ಲದ ಇನ್ನೊಂದನ್ನು ಹೇಳೇ ಇಲ್ಲ ಅವರು ಅನ್ನೋದು ಗೊತ್ತಾಗತ್ತೆ ಅಂತ. ಇದಿದ್ದರೇನು, ಇದಿಲ್ಲದೆ ಇದ್ದರೇನು, ಇದ್ದವನಿಗೇನಾಯಿತು, ಇಲ್ಲದೇ ಇದ್ದವನಿಗೇನಾಯಿತು, ಇದ್ದವ ಜಗತ್ತಿಗೆ ಏನು ಮಾಡ್ದ, ಇಲ್ಲದೇ ಇದ್ದವ ಜಗತ್ತಿಗೆ ಏನು ಮಾಡ್ದ, ಇಷ್ಟನ್ನೇ ಹೇಳ್ಕೊಂಡು ಬಂತದು ಅಂತ. ಇಷ್ಟನ್ನೇ ಹೇಳ್ಕೊಂಡು ಬಂತು ಅಂತ. ಅಪರಿಗ್ರಹ ಅಂತ ಒಂದಿದೆ, ಅಪರಿಗ್ರಹ ಅಂತ ಇದೆ, ಸ್ವೀಕರಿಸಬೇಡ ಅಂತ ಹೇಳುತ್ತೆ ಅದು. ಪರಿಗ್ರಹ ಅಂದರೆ ಸ್ವೀಕರಿಸೋದು. ಏನನ್ನು ಸ್ವೀಕರಿಸದೆ ಬದುಕೋಕ್ಕಾಗತ್ತಾ ಅಂದರೆ ಬದುಕೋಕ್ಕಾಗಲ್ಲ ಅನ್ನೋದು ವಾಸ್ತವ. ಸೃಷ್ಟಿಗೆ ಬಂದಿದ್ದೀವಿ ಅಂತ ಅಂದರೆ ಹೊರಗಡೆಯಿಂದ ಏನೋ ಒಂದು ಒಳಗೆ ಬರ್ತಲೇ ಇರಬೇಕು. ಉಸಿರನ್ನಾದರೂ ಪರಿಗ್ರಹ ಮಾಡಬೇಕಲ್ಲ ನಾವು, ಹೊರಗಡೆಯಿಂದಲೇ ತೆಗೆದುಕೊಳ್ಬೇಕಲ್ಲ. ಏನು ಒಳಗಡೆ ಬದುಕಿಗೆ ಬೇಕಾಗುವಷ್ಟು ಉಸಿರು ಉಳ್ಕೊಂಡಿರತ್ತಾ ಅಂದರೆ ಇಲ್ಲ, ಗಾಳಿ ತಗೋಬೇಕಲ್ಲ ನಾವು. ಅಲ್ಲಿಂದ ಹಿಡಿದು ಪರಿಗ್ರಹ ಅನ್ನೋದು ಸಹಜ. ಸ್ವೀಕರಿಸ್ತಲೇ ಸಾಗ್ತೀವಿ. ಸ್ವೀಕರಿಸ್ತಲೇ ಸಾಗುತ್ತಾ ಹೋಗುವಾಗ ಅದಕ್ಕೊಂದು ನಿಯಮ ಬೇಕು, ವಿಧಿವಿಧಾನ ಬೇಕು. ಏನು ಸ್ವೀಕರಿಸಬೇಕು, ಎಷ್ಟು ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು ಅಂತ ಒಂದು ಕ್ರಮಗಳು ಬರಬೇಕು. ಆಗ ಅಪರಿಗ್ರಹ ಪರಿಗ್ರಹ ಅಂತ 2 ಬಂತು. ಪರಿಗ್ರಹ ಅನಿವಾರ್ಯ ಆದರೂ ಅಪರಿಗ್ರಹ ಅಂತ ಒಂದು ವ್ರತ ಹುಟ್ಟಿಕೊಳ್ತಾಗ, ಅಪರಿಗ್ರಹ ಅನ್ನೋದು ವ್ರತ ಸ್ವೀಕಾರ ಮಾಡೋದಿಲ್ಲ ಅಂತ. ನಮ್ಮಲ್ಲಿ ತಪಸ್ಸು ಅಂತ ಬಂದಾಗ ತಪಸ್ಸಿನಲ್ಲಿ ಹಲವು ವಿಧಾನಗಳನ್ನು ಹೇಳ್ತಾರೆ. ತಪಸ್ಸು ಅಂತಂದಾಗ ಬಹಳ ವ್ಯಾಖ್ಯಾನ ಇರುವ ಶಬ್ದ ಅದು. ತಪಸ್ಸಿನಲ್ಲಿ ಏನು ಅಂತ ಅಂದರೆ ತಾನಾಗಿ ಯಾರಾದರೂ ಬಾಯಿಗಿಟ್ಟರೆ ಮಾತ್ರ ಊಟ ಮಾಡ್ತಾರೆ ಅಂತ ತಪಸ್ಸು. ನೀವು ಇವತ್ತು ಜೈನರಲ್ಲಿದೆ ಅದು. ಅವರ ಕೈಗೆ ಹಾಕಿದರೆ ಮಾತ್ರ ಅವರು ತಗೊಳ್ಳೋದು, ಉಳಿದಂತೆ ಅವರು ಅಡುಗೆ ಮಾಡ್ಕೊಳ್ಳೋಲ್ಲ,
ಜೈನ ಸನ್ಯಾಸಿಗಳಲ್ಲಿದೆ. ಅಡುಗೆ ಮಾಡ್ಕೊಳ್ಳಲ್ಲ, ದುಡಿಯೋಲ್ಲ, ಖರೀದಿ ಮಾಡೋಲ್ಲ, ಉಚಿತವಾಗಿ ಇದೆ ಅಂತ ತಂದುಕೊಳ್ಳಲ್ಲ, ರಾಮೇಶ್ವರಂನಲ್ಲಿ ಫ್ರೀ ಊಟ ಅಂತ ಕ್ಯೂ ನಿಲ್ಲೋಲ್ಲ. ಏನು ಅಂತ ಅಂದರೆ ಕೈಗೆ ಹೀಗಿಟ್ಕೊಳ್ತಾರೆ. ನೀವು ನೋಡಿರ್ಬೋದು, ನೋಡದೇ ಇದ್ದರೆ ವೀಡಿಯೋಗಳಿವೆ ನೋಡಿ. ಹೀಗಿಟ್ಕೊಳ್ತಾರೆ, ಕೈಗೆ ಹಾಕಬೇಕು, ಹಾಕಿದ್ದನ್ನು ಹೀಗೆ ತಿಂತಾರೆ ಅಷ್ಟೇ. ಈ ಥರ ಇದನ್ನು ಮೀರಿದ್ದೂ ಇತ್ತು ಅಂತ. ಹಾಗೆ ಮಾಡಿದ್ದನ್ನೂ ಸ್ವೀಕಾರ ಮಾಡೋದಿಲ್ಲ ನಾನು ಅಂತ. ಒಂದು ಹೊಲದಲ್ಲಿ ಕಟಾವಾದ ಮೇಲೆ, ಬೆಳೆಗಳನ್ನು ಕತ್ತರಿಸಿದ ಮೇಲೆ ಅಲ್ಲಿ ಒಂದಿಷ್ಟು ಬಿದ್ದಿರ್ತವೆ ಧಾನ್ಯಗಳು, ಅಕ್ಕಿಯೋ ಗೋಧಿಯೋ ಅದು ಏನನ್ನು ಮಾಡಿದರೂ ಒಂದಿಷ್ಟು ಬಿದ್ದಿರ್ತವೆ. ಅದನ್ನು ಮಾತ್ರ ನಾನು ಆಯ್ದುಕೊಂಡು ತಿಂತೇನೆ, ಬೇರೆ ತಿನ್ನೋದಿಲ್ಲ ಅಂತ. ಅಂದರೆ ಅಲ್ಲಿ ಬಿದ್ದಿರೋದು ಯಾವುದು? ಯಾರು ಹೊಲ ಗದ್ದೆ ಮಾಡಿದನೋ ಅವನ ಪಾಲು ತೆಗೆದುಕೊಂಡು ಹೋಗಾಗಿ ಸುತ್ತ ಇದ್ದ ಹಕ್ಕಿ ಗಿಕ್ಕಿ ಎಲ್ಲ ಬಂದು ತಿಂದು ಆದ ಮೇಲೆ ಉಳಿದಿರೋದೇನಿದೆ ಅದು ಮಾತ್ರ ನಾನು ತಗೋತೀನಿ ಅಂತ. ಮರದಲ್ಲಿರುವ ಯಾವುದೋ ಹಣ್ಣಿದೆ, ಆ ಹಣ್ಣನ್ನು ಕಿತ್ತುಕೊಂಡು ತಿನ್ನೋಲ್ಲ. ಮರ ಅಂದರೆ ಯಾರೋ ಬೆಳೆಸಿದ ಮಾವಿನ ತೋಪಿನ ಮರ ಅಲ್ಲ, ಕಾಡು, ಯಾರಿಗೂ ಸೇರದ ಕಾಡು. ಅಲ್ಲಿ ಹಣ್ಣಿನ ಮರ ಇದೆ, ಅದರಲ್ಲಿ ಹಣ್ಣಿದೆ, ನಾನು ಹೋಗಿ ಕೀಳೋಲ್ಲ, ಅದು ಕೆಳಗೆ ಬಿದ್ದರೆ ಮಾತ್ರ ತಗೋತೀನಿ. ಹೀಗೆಲ್ಲ ಅಪರಿಗ್ರಹದ ವ್ರತಗಳನ್ನು ತಪಸ್ಸಿನಲ್ಲಿ ಮಾಡ್ತಾ ಇದ್ದಿದ್ದನ್ನು ನೋಡ್ತೇವೆ ನಾವು. ಆದರೆ ಹಾಗಿಲ್ಲ, ಹಾಗಾಗೋದಿಲ್ಲ ಅಂತಂದಾಗ ಈ ಪರಿಗ್ರಹ ಅಪರಿಗ್ರಹಕ್ಕೆ ಒಂದು ಚೌಕಟ್ಟು ಬೇಕು. ಯಾರ್ಯಾರಿದ್ದನ್ನು ತಿನ್ನಬೇಕು, ಯಾರ್ಯಾರಿದ್ದನ್ನು ತಗೋಬೇಕು ಅಂತ. ಪರಿಗ್ರಹ ಅಪರಿಗ್ರಹದ ವ್ರತವೇ ರಾಮ ರಾವಣ. ನಿನ್ನದು ಅಂತ ಅಂದರು, ಹೌದಾ, ಪರಿಗ್ರಹಿಸ್ತೇನೆ ಎಂದ. ಯಾವುದನ್ನು? ಸಾಮ್ರಾಜ್ಯವನ್ನು. ಇಲ್ಲ, ನಿನ್ನದಲ್ಲ ಅಂತ ಅಂದರು, ಅಪರಿಗ್ರಹ ಬೇಡ ಅಂದ, ಕಾಡಿಗೋದ. ಇಷ್ಟೇ. ಆದರೆ ಇನ್ನೊಬ್ಬ ಇದ್ನಲ್ಲ ಅಲ್ಲಿ, ಅವನು ರಾವಣ, ಅವನು ಊರೇ ಅಲ್ಲ ಲಂಕೆ, ಅವನಣ್ಣ ಕುಬೇರ ಆಳ್ವಿಕೆ ಮಾಡ್ತಾ ಇದ್ದ, ಹೋಗಿ ಕಿತ್ತುಕೊಂಡ. ಅಲ್ಲಿಂದ ಶುರುವಾಯಿತು. ಕಿತ್ತುಕೊಂಡ ಮೇಲೆ ಎಲ್ಲಿಯವರೆಗೆ ಅಂದರೆ ಸೀತೆಯನ್ನೂ ಕಿತ್ತುಕೊಂಡ ಅಂತ. ಪರಿಗ್ರಹ ಮತ್ತು ಅಪರಿಗ್ರಹ ಅನ್ನುವ ಎರಡು ಯಮ ನಿಯಮಗಳ ಅಂಶ ಇದೆಯಲ್ಲ, ಇದೇ ರಾಮಾಯಣ ಅಂತ. ನೀವು ಇಲ್ಲಿರುವ 10 ಅಂಶಗಳನ್ನು ನಾನು ಅದಕ್ಕೆ ಹೇಳಿದ್ದು ಇದು ರಾಮಾಯಣ ಮಹಾಭಾರತಗಳು ಅಂತ. ಇಲ್ಲಿ ಯಾವ 10 ಮೌಲ್ಯಗಳನ್ನು ಹೇಳಿದಾರೋ ಈ ಮೌಲ್ಯಗಳನ್ನು ಅಲ್ಲಿ ತೋರಿಸಿದ್ದಾರೆ. ಇತಿಹಾಸದಲ್ಲಿ ಹೀಗೆ ನಡೆದಿದೆ ನೋಡು, ಯಾರ್ಯಾರ ಬದುಕಲ್ಲಿ ಏನೇನಾಯಿತು ಅಂತ, ಯಾರ್ಯಾರ ಬದುಕಿನಲ್ಲಿ ಏನೇನಾಯಿತು ಅಂತ. ತುಂಬ ವಿಸ್ತಾರವಾದ ಅಂಶಗಳಿವೆ ಇದರಲ್ಲಿ, ಯಮನಿಯಮಗಳಲ್ಲಿ. ಇಡೀ ಬದುಕೇ ಯಮನಿಯಮಗಳಲ್ಲಿ ಇದೆ ಅಂತ ಹೇಳಬೇಕು. ನಾವು ಯೋಚಿಸಬೇಕಾದ್ದು ಹೇಗೆ, ನಾವು ಭಾವಿಸಬೇಕಾದದ್ದು ಹೇಗೆ, ನಾವು ಆಡಬೇಕಾದದ್ದು ಹೇಗೆ, ನಾವು ನಡೆದುಕೊಳ್ಳಬೇಕಾದದ್ದು ಹೇಗೆ, ಇಷ್ಟೇ ಅಲ್ವ ಇರೋದು. ಹೇಗೆ ಯೋಚಿಸ್ತೀವಿ, ಹೇಗೆ ಮಾತಾಡ್ತೀವಿ, ಹೇಗೆ ನಡೆದುಕೊಳ್ತೀವಿ, ಇದೇ 3 ಬದುಕಿನಲ್ಲಿರೋದು. ಇದೇ ನಮ್ಮನ್ನು ಕಂಗೆಡಿಸತ್ತೆ, ಇದೇ ನಮ್ಮನ್ನು ಉದ್ಧರಿಸತ್ತೆ. ನಮ್ಮನ್ನು ಅಂದರೆ ಇಡೀ ಸಮೂಹವನ್ನು. ಆದರೆ ಅದು ವ್ಯತ್ಯಾಸ ಆದರೆ ಏನಾಗುತ್ತೆ? ಒಂದು ಅಪರಿಗ್ರಹ ಅನ್ನೋದು ಬದುಕಿಗೆ ಬಂದರೆ ಇಡೀ ದಾಳಿ ಬೇಕಾಗಿಲ್ಲ, ಲೋಕಾಯುಕ್ತ ಬೇಕಾಗಿಲ್ಲ, ಪೊಲೀಸ್ ವ್ಯವಸ್ಥೆ ಬೇಕಾ ಅಂತ ಕೇಳಿದರೆ ಅದು ಬೇಕಾಗಿಲ್ಲ. ಕೃತಯುಗ ಹಾಗಿತ್ತು ಅಂತ ಹೇಳ್ತಾರಲ್ಲ, ನ ರಾಜ್ಯಂ ನೈವ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕಃ ಅಂತ. ಆಳುವ ವ್ಯವಸ್ಥೆ ಇಲ್ಲ, ಸಂವಿಧಾನ ಇಲ್ಲ, ಆಳುವ ಅಂತ ಒಬ್ಬ ಇಲ್ಲ, ರಾಜ ಇಲ್ಲ, ಸೂಚಿಸುವ ಇಲ್ಲ, ಶಿಕ್ಷೆಯೇ ಇಲ್ಲ. ಯಾಕೆ ಅಂದರೆ ಅಪರಾಧಿಯೇ ಇಲ್ಲ. ಮತ್ತೆ ಹೆಂಗೆ ಬದುಕ್ತಾರೆ ಅವರು? ನಮಗೆ ಯಾರು ಹೇಳಿ ಅಂತ ಹೇಳಬೇಕು, ಕೂರಿ ಅಂತ ಹೇಳಬೇಕು, ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಮಾತಾಡಿ ಅಂತ ಹೇಳಬೇಕು. ಇಲ್ಲದ್ರೆ ನಾನು ಮಾತಾಡ್ತಾ ಇರ್ತೀನಿ ಸಂಜೆವರೆಗೆ, ನನಗೆ ಮುಗೀತು ಅಂತ ಒಬ್ಬರು ಹೇಳಬೇಕಲ್ಲ. ಈ ನಿಯಮನ ಇಲ್ಲದೆ ಹೇಗೆ ಬದುಕು ಮಾಡಿದ್ರು ಅವರು ಅಂದರೆ ಧರ್ಮೇನೈವ ಪ್ರಜಾ ಸರ್ವೇ, ಧರ್ಮವೇ ಅವರನ್ನು ಆಳ್ಕೊಳ್ತಾ ಇತ್ತು. ಯಾವುದಾ ಧರ್ಮ ಅಂದರೆ ಇದೆ ಅಂತ. ಪ್ರತಿಯೊಬ್ಬ ವ್ಯಕ್ತಿ ಈ 10 ಮೌಲ್ಯಗಳಿವೆಯಲ್ಲ, ಯಮನಿಯಮಗಳು, ತನ್ನ ಬದುಕಿಗೆ ಅಳವಡಿಸಿಕೊಂಡಿದ್ದ ಆಗ ಅವನಿಗೆ ಯಾರೂ ಏನೋ ಹೇಳಬೇಕಾಗಿಲ್ಲ. 1 ಗಂಟೆಯ ಅನಂತರದ 1 ನಿಮಿಷ ನನ್ನದಲ್ಲ ಅಂತ ನಾನೇ ನನ್ನ ಮೇಲೆ ಹಾಕ್ಕೊಂಡ್ರೆ ನನಗೆ ಗಂಟೆ ಬೇಡ. ಇವರು ಮುಖ ನೋಡಿ ಹೇಳೋದು ಹೆಂಗೆ ಅಂತ ಕಷ್ಟಪಡೋದು ಬೇಡ ಅಲ್ವಾ? ಅದು ಯಾವಾಗಿಲ್ವೋ ಆಗೇನಾಯಿತು? ಹೇಳುವ ವ್ಯವಸ್ಥೆ ಬೇಕು, ಹೇಳಿದ್ದನ್ನು ಕೇಳೋದಿಲ್ಲ ಅಂತಂದಾಗ ದಂಡಿಸುವ ವ್ಯವಸ್ಥೆ ಬೇಕು, ಕೈ ಹಚ್ಚಿ ಕೆಳಗಿಡೋಗಬೇಕು, ಮೈಕ್ ಆಫ್ ಮಾಡಬೇಕು, ಏನೇನೋ ನಡಿಬೇಕು. ಅವಾಗ ನಡಿಬೇಕಲ್ಲ ಮುಂದಿನ ಕೆಲಸ ಅಂತ ಅಂದರೆ ಒಂದು ಅಪರಿಗ್ರಹದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಂದು ಅಪರಿಗ್ರಹ ಇಡೀ ಸಮಾಜವನ್ನು ಎಷ್ಟು ಬದಲಿಸುತ್ತೆ ನೋಡಿ. ಅಂದರೆ ನೋಡಿ, ಒಂದು ಅಪರಿಗ್ರಹದ ಹೇಳ್ತಾ ಇರೋದು ನಾನು. ಒಂದು ಅಪರಿಗ್ರಹ ಇಡೀ ಜಗತ್ತಿನ ವ್ಯವಸ್ಥೆಯನ್ನು ಬದಲಾಯಿಸೋ ಶಕ್ತಿ ಇದೆ ಅದಕ್ಕೆ ಅಂತ. ಅಪರಿಗ್ರಹದ ಸಿದ್ಧಿ ವಿಷಯ ಬೇರೆ, ನಾನು ಹೇಳ್ತಾ ಇರೋದು ಅಳವಡಿಸಿಕೊಂಡ್ರೆ ಅಂತ. ಹಾಗೆ ನೋಡಿದ್ರೆ ಸತ್ಯ
ಅಸ್ತೇಯ, ಯಾವುದನ್ನು ಕದಿಯೋಲ್ಲ ಅಂತನ್ನೋದು. ಬ್ರಹ್ಮಚರ್ಯ, ಒಂದು ನಿಯಮ ಹಾಕಿಕೊಂಡು ಬದುಕೋದು. ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರೋದು ಅಂತಲ್ಲ. ಕೃಷ್ಣನಂತ ಬ್ರಹ್ಮಚಾರಿ ಇಲ್ಲ ಅಂತ ಮಾತು. ನಮ್ಮ ಮೇಲೆ ನಮಗೊಂದು ಇಷ್ಟು ಅಂತ ಇರಬೇಕಲ್ಲ, ಅದು ಅಂತ. ಇವುಗಳೆಲ್ಲ ಇದ್ದರೆ, ಒಂದು ಸತ್ಯ ಇದ್ದರೆ, ಒಂದು ಶುದ್ಧಿ ಇದ್ದರೆ. ಶುದ್ಧಿ ಅಂತ ಅಂದರೆ ಸ್ನಾನ, ಪರ್ಫ್ಯೂಮ್ ಅಲ್ವಲ್ಲ. ಅದರ ಮೀರಿದ ಅಂತರಂಗದ ಶುದ್ಧಿ ಅಂತ ಒಂದಿದ್ದರೆ, ಒಂದು ತಪಸ್ಸು ಇದ್ದರೆ. ತಪಸ್ಸು ಅಂದರೆ ನಿಯಮ ಅಷ್ಟೇ. ತಪಸ್ಸು ಅಂದರೆ ಕಾಡಿಗೆ ಹೋಗಬೇಕು, ಗಡ್ಡ ಬೆಳೆಸ್ಕೋಬೇಕು, ಗಡ್ಡ ಬಿಳಿ ಆಗಬೇಕು, ಕೈಲೊಂದು ಕಮಂಡಲು ಇರಬೇಕು, ಅದೆಲ್ಲ ಚಿತ್ರಕಾರರು ಬರೆದಿದ್ದು. ತಪಸ್ಸು ನಾವು ಮಾಡುವ ಬದುಕೇ ತಪಸ್ಸು. ನಿಯಮಬದ್ಧವಾಗಿ ಬದುಕ್ತಾ ಇದ್ದರೆ, ಒಂದು ಸ್ವಾಧ್ಯಾಯ ಇದ್ದರೆ. ಸ್ವಾಧ್ಯಾಯ ಅಂದರೆ ನಮ್ಮ ಗುರುಗಳು ಶ್ರೀರಂಗ ಮಹಾಗುರುಗಳು ಭಾಳ ಅದ್ಭುತವಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸ್ವಾಧ್ಯಾಯ ಅಂದರೆ ಸ್ವ ಅಂದರೆ ತಾನು, ಅಧ್ಯಾಯ ಅಂದರೆ ಅಧ್ಯಯನ, ನಿನ್ನನ್ನು ನೀನು ಅಧ್ಯಯನ ಮಾಡೋದು ಅಂತ. ನಮ್ಮನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ನಮ್ಮ ಅಂಗಾಂಗಗಳ ಅಧ್ಯಯನ, ನಮ್ಮ ಮನಸ್ಸಿನ ಅಧ್ಯಯನ, ಮನಸ್ಸಿನ ಹಿಂದೆ ಏನೋ ಒಂದಿದೆ ಅಂತ ಹೇಳ್ತಾರಲ್ಲ, ಅದರ ಅಧ್ಯಯನಕ್ಕೆ ಇಳಿದ್ರೆ ಇಡೀ ಬದುಕು ಏನಾಗುತ್ತಾ ಹೋಗುತ್ತೆ. ಅದಾದ ಮೇಲೆ ಒಂದು ಈಶ್ವರ ಪ್ರಣಿಧಾನ ಅಂತ, ಎಲ್ಲವನ್ನು ಈಶ್ವರಾರ್ಪಣ ಮಾಡಿ ನನ್ನದಲ್ಲ ಅಂತ ಅಂದ್ಕೊಳ್ತಾ, ನಿನ್ನದು, ನೀನು ಕೊಟ್ಟೆ, ಬಳಸ್ತಾ ಇದ್ದೀನಿ, ನನಗೆ ಇದರ ಮೇಲೆ ಹಕ್ಕಿಲ್ಲ ಅಂತ ಬದುಕೋದಕ್ಕೆ ಹೊರಟ್ರೆ ಜಗತ್ತು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ನೋಡಿ ಅಂತ. ಹಾಗಾಗಿ ಯಮ ನಿಯಮ ಅನ್ನುವ ಎರಡು ಅಂಶಗಳು ಯೋಗ ಜಗತ್ತಿಗೆ ಕೊಟ್ಟ ಬಹುದೊಡ್ಡ ಕೊಡುಗೆಗಳು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳು ಇಷ್ಟು ಮುಖ್ಯವೇ, ಅವೆಲ್ಲ ಸಣ್ಣದು ಅಂತೇನೂ ಅಲ್ಲ. ಆದರೆ ಯಮನಿಯಮ ಅನ್ನೋದು ನಾವು ಈಗ ಮಾಡ್ತಾ ಇರುವ ಅಸಡ್ಡೆ ಅನಾದರಗಳ ವಿಷಯ ಅಲ್ಲ. ಜಗತ್ತು ಬದಲಾಗಬೇಕು ಅಂದರೆ ಬೇಕಾಗಿರೋದು ಯೋಗದ ಯಮನಿಯಮಗಳೇ ಪ್ರಧಾನವಾಗಿ. ಮುಂದಿನದರಲ್ಲಿ ಅದರಲ್ಲೂ ಇದೆ, ಆದರೆ ಮುಂದಿನದ್ದು ನಮ್ಮನ್ನು ಉದ್ಧರಿಸುವ ಕೆಲಸ ಮಾಡ್ತಾ ಹೋಗುತ್ತೆ. ನಾವು ಉದ್ಧಾರ ಆದರೂ ಜಗತ್ತು ಉದ್ಧಾರ ಆಗುತ್ತೆ, ಇಲ್ಲ ಅಂತಿಲ್ಲ, ಅದನ್ನು ನೋಡಿದ್ವಿ ನಾವು. ಆದರೆ ಯಮನಿಯಮಗಳು ಇಡೀ ಜಗತ್ತನ್ನು ಸರಿಪಡಿಸುವ ಅದ್ಭುತವಾದ ಉಪಕರಣಗಳು, ಸಲಕರಣಗಳು, ಸಾಧನಗಳು ಅಂತ ಹೇಳ್ತಾ, ನಮ್ಮ ಯೋಗದ ತರಬೇತಿಗಳಲ್ಲಿ ಯಮನಿಯಮಗಳು ಪ್ರಧಾನವಾದ ಸ್ಥಾನ ವಹಿಸಬೇಕಾಗತ್ತೆ. ಯಾವುದೋ ಕಾಲದ ಪತಂಜಲಿ ಬೇಡ, ನಮ್ಮ ಅಜ್ಜ ಮುತ್ತಜ್ಜಂದಿರೇ ಇಷ್ಟು ಆತಂಕ ಪಡ್ತಾ ಇರಲಿಲ್ವಲ್ಲ. ಯಾವುದಕ್ಕೆ ಆತಂಕ ಹುಟ್ಕೊಂಡಿದೆ ಅಂದರೆ, ಒಂದೇ ಬೇಕು 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 ಅಂತ ಹೊರಟಿದ್ದೀವಲ್ಲ, ಅದಕ್ಕೆ. ಅವ್ರಿಗೆ ಅಷ್ಟೊಂದು ಬೇಕುಗಳಿರಲಿಲ್ಲ ಅವ್ರ ಬದುಕಲ್ಲಿ, ಅಷ್ಟೊಂದು ಬೇಕುಗಳಿರಲಿಲ್ಲ ಅವರಿಗೆ, ತುಂಬ ಸಣ್ಣ ಅಂಶ. ಹಾಗಂತ ಅವರೇನು ತಿನ್ನಲಿಲ್ವಾ, ಅವರೇನು ಉಣಲಿಲ್ವಾ, ಅವರೇನು ಬಂಗಾರದ ಆಭರಣಗಳು ಹಾಕ್ಕೊಳ್ಳಿಲ್ವಾ, ಅವ್ರ ಅರಮನೆ ಕಟ್ಕೊಳ್ಳಿಲ್ವಾ, ಅವ್ರ ಸಂಗೀತ ಕೇಳಲಿಲ್ವಾ, ಅವ್ರ ನೃತ್ಯ ನೋಡಲಿಲ್ವಾ? ಯಾವುದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅವರು? ಬದುಕಿನ ನವರಸಗಳು, ಷಡ್ರಸಗಳನ್ನು ನಮಗಿಂತ ಚೆನ್ನಾಗಿ ಅನುಭವಿಸಿದ್ದಾರೆ. ನಮಗೆ ಯಾವ ರಸ ಅಂತ ಗೊತ್ತಿಲ್ಲದೆ ಇರೋ ಪಿಜ್ಜಾ ಒಂದೇ, ಅವ್ರ 6 ರಸನೂ ಇತ್ತು ಅವರಿಗೆ ಕಹಿ, ಒಗರು ಎಲ್ಲ ಇತ್ತು ಅವರಿಗೆ. ಯಾವುದೂ ಬಿಡಲಿಲ್ಲ ಅವರು. ನವರಸಗಳಲ್ಲಿ ಯಾವುದೂ ಬಿಡಲಿಲ್ಲ. ನಮಗೆ ನವರಸಗಳನ್ನು ನೋಡಿಯೇ ಗೊತ್ತಿಲ್ಲ. ಬೀಭತ್ಸವೋ, ಭಯಾನಕವೋ, ಜುಗುಪ್ಸೆಯೋ, ಈ ರಸಗಳನ್ನು ನೋಡಿಯೇ ಗೊತ್ತಿಲ್ಲ ನಮಗೆ. ರಸಾನುಭವ ಮಾಡೋದಕ್ಕೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ರಸಾನುಭವ ಮಾಡ್ತಾಯಿದ್ರು. ಆದರೆ ಅವ್ರ ಮೇಲೆ ಒತ್ತಡವೇ ಇಲ್ಲ, ಅವ್ರ ಮೇಲೆ ಆತಂಕವೇ ಇಲ್ಲ. ಯಾಕೆ ಅಂದರೆ ಈ ಅಂಶಗಳಿದ್ದು ಸಹಜವಾಗಿದ್ವು. ಅವರಿಗಿದು ಗೊತ್ತಿರಲಿಲ್ಲ. ನಾವು ಮೊದಲೇ ಮಾತಾಡಿದ್ವಿ ಅದನ್ನು. ಅವ್ರಿಗೆ ಗೊತ್ತಿರಲಿಲ್ಲ ಇದು ಯೋಗ, ಇದು ಯೋಗಾಂಗ, ಇದು ಯಮನಿಯಮ, ಇದು ಮಹಾಮೌಲ್ಯಗಳು ಅಂತ ಗೊತ್ತಿಲ್ಲ ಅವರಿಗೆ. ಆದರೆ ಹೇಗೆ ಹಾಗೆ ಬದುಕಿದ್ರು ಅಂತ ಅಂದರೆ, ನಾನು ಆರಂಭದಲ್ಲೇ ಹೇಳಿದೆ, ಯೋಗ ಅನ್ನುವ ಹೆಸರಲ್ಲಿರಲಿಲ್ಲ, ಜೀವನ ಶೈಲಿ ಎನ್ನುವ ಹೆಸರಲ್ಲಿ ಉಳ್ಕೊಂಡಿತ್ತು. ಬದುಕಿನ ಎಲ್ಲ ಅಂಶಗಳಲ್ಲೂ ಸೇರಿಕೊಂಡು ಹೋಗಿತ್ತು. ಸೇರಿಕೊಂಡು ಹೋದಾಗ ಅಷ್ಟು ಕಾಲ ಬದುಕಿದರು. ಆದರೆ ಒಂದು ದೌರ್ಭಾಗ್ಯ, ಒಂದು ಸೌಭಾಗ್ಯ, ಜೀವನ ಶೈಲಿಯಿಂದ ಅದು ಮರೆಯಾಗುವ ಹಂತ ಬಂತು. ನಾವು ಬದುಕ್ತಾ ಇರುವ ಕಾಲದಲ್ಲಿ ಅದು ದೌರ್ಭಾಗ್ಯ. ಸೌಭಾಗ್ಯ ಯಾವುದು ಅಂತ ಅಂದರೆ, ನಾವು ಮತ್ತೊಮ್ಮೆ ಯೋಗವನ್ನು ಮೇಲೆತ್ತಿದ್ವು, ಯೋಗವನ್ನು ಹೇಳೋದಕ್ಕೆ ಆರಂಭ ಮಾಡೋದು. ಹಾಗಾಗಿ ಇವುಗಳನ್ನು ಮತ್ತೊಮ್ಮೆ ಅರ್ಥ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ.